ಮ್ಯಾನೇಜರ್ ವಿಲ್ ಗಿವ್ ಯು ಪ್ರಾಪರ್ ಇನ್ಫಾರ್ಮೇಷನ್ ಆ್ಯಂಡ್ ಏನೇ ಆದರೂ ಮಕ್ಕಳ ಕಡೆಯಲ್ಲಿ ಡಿಸಿಷನ್ ತೊಗೊಳ್ಳೋದು ಮ್ಯಾನೇಜರೇ ಕಡೆಯಲ್ಲಿ ನಿಮಗೆ ಎಜುಕೇಷನ್ ಲೋನ್ ಕೊಡಬೇಕಾ ಬೇಡವಾ ಅಂತ ಹೇಳೋಕ್ಕೆ ಸಾಧ್ಯ ಇರೋದು. ತನಕ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. 7.5 lakhs ಆದಮೇಲೆ ಕೊಲ್ಯಾಟ್ರಲ್ ಇದೆ ಅಂತ ಹೇಳಿ RBI ಹೇಳುತ್ತೆ. ಬಟ್ ಕೆಲವು ಬ್ಯಾಂಕ್ಸಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೂಡ ಕೊಡ್ತಾರೆ. 12 lakhs ತನಕನೂ 16 years ಆಗಿರಬೇಕು. ಸೊ ಕೆಲವು ಮಕ್ಕಳಿಗೆ ಇನ್ನೂ 16 years ಆಗಿರೋದಿಲ್ಲ, ಆಗಿರುತ್ತೆ, ಯಾಕಂದರೆ 18 ತುಂಬಲೇಬೇಕು. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಿ ಎಲ್ಲರೂ? ಹೌ ಆರ್ ಯು ಆಲ್? ಎಸ್ ಮಕ್ಕಳ, ಲಾಸ್ಟ್ ವೀಡಿಯೋ ಮತ್ತು ಅದಕ್ಕಿಂತ ಮುಂಚೆ ವೀಡಿಯೋ ಮಾಡಿದಾಗಲೂ ಕೂಡ ತುಂಬ ಸ್ಟೂಡೆಂಟ್ಸ್ ಕೇಳಿರೋದು ಎಜುಕೇಷನ್ ಲೋನ್ ಬಗ್ಗೆ ತಿಳಿಸ್ಕೊಡಿ ಸರ್, ಬ್ಯಾಂಕಲ್ಲಿ ಹೋದಾಗ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಿಲ್ಲ ಅಂತ. ಎಸ್ ಮಕ್ಕಳ, ಇದನ್ನು ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು, ಅಂತ ಏನು ಕಷ್ಟದ ವಿಷಯ ಅಲ್ಲ ಇದು. ಆ್ಯಂಡ್ ಪರವಾಗಿಲ್ಲ, ಇಟ್ಸ್ ಓಕೆ. ಸೊ ವಿ ಆರ್ ಇಯರ್ ಟು ಗಿವ್ ದ ಇನ್ಫಾರ್ಮೇಷನ್. ಬಟ್ ನಾನು ಏನಕ್ಕೆ ಫಸ್ಟೇ ಗೂಗಲ್ ಬಗ್ಗೆ ಹೇಳಿದೆ ಅಂತಂದರೆ, ನೋಡಿ ಮಕ್ಕಳ, ಇನ್ನು ಮುಂದೆ ಒಂದು ವಿಷಯ ತಿಳ್ಕೊಳ್ಳಿ. ದಿಸ್ ಇಸ್ ವಾಟ್ ಯು ನೀಡ್ ಟು ನೋ ಇನ್ ಫ್ಯೂಚರ್. ಇದು ನಿಮ್ಮ ಲೈಫ್. ನೀವು ಎಷ್ಟು ಇನ್ಫಾರ್ಮೇಷನ್ ಆಗುತ್ತೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಇನ್ಫಾರ್ಮೇಷನ್ನ ನೀವೇನೇ ತೊಗೊಳಕ್ಕೆ ಟ್ರೈ ಮಾಡಬೇಕು ಮಕ್ಕಳ. ಕಲೀಲೇಬೇಕು ಅದನ್ನು. ದಟ್ ಈಸ್ ವೆನ್ ಯು ಕ್ಯಾನ್ ಎಮರ್ಜ್ ಆ್ಯಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಡಿಪೆಂಡೆನ್ಸಿ ಬರ್ಸ್ಕೊಳ್ಳಿ, ಬೇಡ ಅಂತಲ್ಲ, ಬಟ್ ಯಾವ ಕೆಲಸಗಳು ನಿಮ್ಮಿಂದನೇ ಸಾಧ್ಯ ಆಗುತ್ತೆ ಆ ಕೆಲಸಗಳನ್ನ ನೀವೇನೇ ಮಾಡೋಕ್ಕೆ ಟ್ರೈ ಮಾಡಬೇಕಾಗತ್ತೆ. ಆ್ಯಂಡ್ ಆಗಿಲ್ಲ ಅಂತಂದರೆ ಖಂಡಿತ ನಾವಿದ್ದೀವಿ ಹೆಲ್ಪ್ ಮಾಡೋದಕ್ಕೆ. ಯಾಕೆಂದರೆ ಆ್ಯಸ್ ಅ ಟೀಚರ್ ಐ ವಾಂಟ್ ಟು ಹೆಲ್ಪ್ ಯು ವಿತ್ ಸರ್ಟೆನ್ ಥಿಂಗ್ಸ್ ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಮೇಕ್ ಯು ಆಲ್ಸೋ ಲರ್ನ್ ಆನ್ ಯೋರ್ ಓನ್. ಸೊ ಆ ಕಾರಣಕ್ಕೋಸ್ಕರ ಹೇಳಿದೆ, ತಪ್ಪಾಗಿ ಭಾವಿಸಬೇಡಿ. ನಮ್ಮ ಕೆಲಸನೇ ಇದು, ನಾನು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದೇ ನಮ್ಮ ಕೆಲಸ ಆಗಿರುತ್ತೆ. ಸೊ ಎಸ್, ಸೊ ಹಾಗಾದರೆ ಇವತ್ತಿನ ದಿನ ಮಕ್ಕಳ ಎಜುಕೇಷನ್ ಲೋನ್ ಬಗ್ಗೆ ತಿಳಿಸ್ಕೊಳ್ಳೋಣ. ನೋಡಿ, ಎಜುಕೇಷನ್ ಲೋನ್ ಬಗ್ಗೆ ತಿಳ್ಕೊಬೇಕಂತಂದರೆ ಯಾವುದೇ ಬ್ಯಾಂಕ್ ಹೋದರೂ ಕೂಡ ಅವ್ರು ಖಂಡಿತ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಸೊ ಮ್ಯಾನೇಜರ್ ಅಲ್ಲದೇ ಇದ್ದರೂ ಕೂಡ ಬೇರೆ ಯಾರಾದರೂ ಇದ್ದರೆ ಅಲ್ಲಿ ಅವರಾದರೂ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಬಟ್ ಮ್ಯಾನೇಜರ್ ವಿಲ್ ಗಿವ್ ಯು ಪ್ರಾಪರ್ ಇನ್ಫಾರ್ಮೇಷನ್ ಆ್ಯಂಡ್ ಏನೇ ಆದರೂ ಮಕ್ಕಳ ಕಡೆಯಲ್ಲಿ ಡಿಸಿಷನ್ ತೊಗೊಳ್ಳೋದು ಮ್ಯಾನೇಜರೇ ಕಡೆಯಲ್ಲಿ ನಿಮಗೆ ಎಜುಕೇಷನ್ ಲೋನ್ ಕೊಡಬೇಕಾ ಬೇಡವಾ ಅಂತ ಹೇಳೋಕ್ಕೆ ಸಾಧ್ಯ ಇರೋದು. ನೋಡಿ ಮಕ್ಕಳ, ಎಜುಕೇಷನ್ ಲೋನ್ ಅನ್ನೋದು ತುಂಬಾ ಎಲ್ಲರಿಗೂ ಕೂಡ ಹೆಲ್ಪ್ ಆಗುವಂಥ ವಿಷಯ. ಯಾಕಂದರೆ ತುಂಬ ಮಕ್ಕಳಿಗೆ ಮನೇಲಿ ಕಷ್ಟ ಇರುತ್ತೆ, ಅಥವಾ ಅಪ್ಪ ಅಮ್ಮನಿಗೆ ಬರ್ಡನ್ ಕೊಡಬಾರ್ದು, ನಾನು ನನ್ನ ಎಜುಕೇಷನ್ ನಾನೇ ಮುಂದೆ ನೋಡ್ಕೊಳ್ತೀನಿ. ಯಾಕಂದರೆ ಅಪ್ ಟು ಕ್ಲಾಸ್ 12 ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ. ಬಟ್ ಈಗ ಬಿಡಿ, ಕ್ಲಾಸ್ 11 ಕ್ಲಾಸ್ 12 ಕೂಡ ರೆಸಿಡೆನ್ಷಿಯಲ್ ಕ್ಯಾಂಪಸ್ಗೆ ಹೋದರೆ ಫೀಸ್ ವಿಲ್ ಬಿ ಲ್ಯಾಕ್ಸ್ ಟುಗೆದರ್. ಬಟ್ ನಾನು ಹೇಳ್ತಾ ಇರೋದು ಆಲ್ಮೋಸ್ಟ್ ಒಂದು 60 to 70% ಮಕ್ಕಳಿಗೆ ಏನಾಗುತ್ತೆ, ಎಜುಕೇಷನ್ ಸ್ವಲ್ಪ ಫೀಸ್ ಕಡಿಮೆ ಇರುತ್ತೆ. ಬಟ್ ಈಗ ಎಲ್ಲ ಫೀಸ್ ಜಾಸ್ತಿ ಆಗ್ತಾ ಬರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಮಕ್ಕಳಿಗೆ ಅನಿಸಿರುತ್ತೆ, ನಾನು ಕಾಮಿಡಿಗೆ ಥ್ರೂ ಏನಾದರೂ ನಾನು ಹೋದರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಬಟ್ ಅಲ್ಲಿ ಫೀಸ್ ಪರ್ ಇಯರ್ನೇ 4 lakhs ತನಕ ಆಗುತ್ತೆ. ಆ್ಯಂಡ್ ಕೆಲವು ಮ್ಯಾನೇಜ್ಮೆಂಟ್ ಸೀಟ್ಸ್ ಹೋಗ್ಬೇಕಂತಂದರೆ ನನಗೆ ಶಕ್ತಿ ಇಲ್ಲ, ಎಲ್ಲೋ ಒಂದು ಕಡೆ ಕಾಲೇಜಲ್ಲಿ ನನಗೆ ಇದುವರೆಗೂ ಓದೋಕ್ಕಾಗಿಲ್ಲ ನೀಟಾಗಿ, ಬಟ್ ಇನ್ನು ಮುಂದೆ ಓದ್ತೀನಿ, ಒಳ್ಳೆ ಕಾಲೇಜ್ ಸಿಕ್ಬಿಟ್ರೆ ಸಾಕು ಅಂತ ಕೆಲವು ಮಕ್ಕಳಿಗಿರುತ್ತೆ. ಎಸ್, ಎಲ್ಲರಿಗೂ ಕೂಡ ಇಲ್ಲಿ ಪರಿಹಾರ ಇದೆ. ಹೌದು ಮಕ್ಕಳ. ಸೊ ನಿಮಗೆ ಎಜುಕೇಷನ್ ಲೋನ್ ಎಷ್ಟು ಅಮೌಂಟ್ ಕೊಡ್ತಾರೆ ಆ್ಯಂಡ್ ಯಾವಾಗ ಕೊಲ್ಯಾಟ್ರಲ್ ಅಂದರೆ ನೀವೇನಾದರೂ ಸೆಕ್ಯೂರಿಟಿ ಕೊಡಬೇಕಾ, ಅಥವಾ ಇನ್ಯಾರು ಥರ್ಡ್ ಪಾರ್ಟಿ ಬಂದು ಅವರ ಇನ್ಕಮ್ ಪ್ರೂಫ್ ತೋರಿಸಿ ಕೊಲ್ಯಾಟ್ರಲ್ ಕೊಟ್ಟು ಅವರು ನಿಮಗೆ ಎಜುಕೇಷನ್ ಲೋನ್ ಕೊಡಿಸೋ ರೀತಿ ಹೆಲ್ಪ್ ಮಾಡ್ಬೋದಾ? ಎಸ್, ಖಂಡಿತ ಇದೆಲ್ಲ ಅವಕಾಶಗಳಿದೆ ಮಕ್ಕಳ. ಪೇರೆಂಟ್ ಅಷ್ಟೇ ಅಲ್ಲ, ಗಾರ್ಡಿಯನ್ ಕೂಡ ಕೊಲ್ಯಾಟ್ರಲ್ ಕೊಡ್ಬೋದು. ಬಟ್ ತುಂಬಾ ರೇರ್ ಕೇಸಸಲ್ಲಿ ಗಾರ್ಡಿಯನ್ ಬಂದು ಕೊಡ್ತಾರೆ, ಯಾಕಂದರೆ ಗಾರ್ಡಿಯನ್ಸ್ ಯಾರು ಥರ್ಡ್ ಪಾರ್ಟಿ ಯೂಶ್ವಲಿ ನಂಬೋದಿಲ್ಲ ಅಲ್ಲ. ಬಟ್ ಪೇರೆಂಟ್ಸ್ ಕೊಲ್ಯಾಟ್ರಲ್ ಕೊಡಬೇಕಾಗುತ್ತೆ. ಆ್ಯಂಡ್ ಕೊಲ್ಯಾಟ್ರಲ್ ಯಾವಾಗ ಕೊಡಬೇಕಾಗುತ್ತೆ, ಎಷ್ಟು ಅಮೌಂಟ್ ಆದಮೇಲೆ ಕೊಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ನಾನೇನು ಹೇಳ್ತಾ ಇದ್ದೀನಿ ಮಕ್ಕಳ, ಅದು RBI ಗೈಡ್ಲೈನ್ಸ್ ಆಗಿರುತ್ತೆ. ಈಗ ಸ್ವಲ್ಪ ಚೇಂಜಸ್ ಕೂಡ ಆಗಿದೆ. ಓಕೆ, ಆ್ಯಂಡ್ ಬ್ಯಾಂಕ್ಸ್ ಟು ಬ್ಯಾಂಕ್ಸ್ ಕೂಡ ಕೆಲವು ಚೇಂಜಸ್ ಆಗುತ್ತೆ. ಬಟ್ ದಿಸ್ ಈಸ್ ದ ಮಿನಿಮಮ್ ಥಿಂಗ್. ಅಂದರೆ ಇಷ್ಟಾದರೂ ಮಿನಿಮಮ್ ಇರಲೇಬೇಕು ಮಕ್ಕಳ. ಇದಕ್ಕಿಂತ ಎಕ್ಸ್ಟ್ರಾ ಈಗ 7.5 lakhs ತನಕ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. 7.5 lakhs ಆದಮೇಲೆ ಕೊಲ್ಯಾಟ್ರಲ್ ಇದೆ ಅಂತ ಹೇಳಿ RBI ಹೇಳುತ್ತೆ. ಬಟ್ ಕೆಲವು ಬ್ಯಾಂಕ್ಸಲ್ಲಿ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕೂಡ ಕೊಡ್ತಾರೆ. 12 lakhs ತನಕನೂ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. 12 lakhs ಆದಮೇಲೆ ಕೊಲ್ಯಾಟ್ರಲ್ ಕೊಡಲಿ ಅಂತ ಕೂಡ ಫ್ಲೆಕ್ಸಿಬಿಲಿಟಿ ಕೆಲವು ಬ್ಯಾಂಕ್ಸ್ಗಳು ಕೊಡುತ್ತೆ. ಯಾಕಂದರೆ ಲೋನ್ ಎಲ್ಲ ಬ್ಯಾಂಕ್ಗಳು ಕೂತಿರೋದೇನೋದ್ರಲ್ಲಿ ನಾವು ಕೊಟ್ಟು ಒಂದು ಇಂಟ್ರೆಸ್ಟ್ ಮೇಲೆ ಮಕ್ಕಳ, ಅವರು ಲೋನ್ ಏನು ನಾವು ತೊಗೊಳ್ತೀವಿ ಅದಕ್ಕೆ ನಾವೇನು ಇಂಟ್ರೆಸ್ಟ್ ಕೊಡ್ತೀವಲ್ಲ, ಆ ಇಂಟ್ರೆಸ್ಟ್ ಅಮೌಂಟ್ ಮೇಲೆ ಅವರೆಲ್ಲ ಸ್ಯಾಲ್ರಿ ಕೊಡೋಕ್ಕೆ ಸಾಧ್ಯ ಇರೋದು. ಸೊ ಅದರಿಂದ ಎಷ್ಟು ಲೋನ್ ಕೊಡ್ತಾರೆ ಆ್ಯಂಡ್ ಎಷ್ಟು ರಿಕವರಿ ಆಗುತ್ತೆ ಅನ್ನೋದ್ರ ಮೇಲೇ ಬ್ಯಾಂಕ್ ಏನು ಉಳಿಯೋದು ಬೆಳೆಯೋದೆಲ್ಲ ನಡೆಯುತ್ತೆ. ಸೊ ಅದರಿಂದ ಅವ್ರು ಲೋನ್ ಕೊಡ್ತಾರೆ, ಯಾಕಂದರೆ ನಾವು ಅದರಲ್ಲಿ ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಓಕೆ, ಆ್ಯಂಡ್ ಎಲ್ಲಿ ತನಕ ಅಮೌಂಟ್ ಅಂತಂದರೆ RBI ರೂಲ್ಸ್ ಪ್ರಕಾರ 7.5 lakhs ತನಕ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ. 7.5 lakhs ಆದಮೇಲೆ ಕೊಲ್ಯಾಟ್ರಲ್ ಇರುತ್ತೆ. ಕೆಲವು ಬ್ಯಾಂಕ್ಸಲ್ಲಿ ಅದು ವೇರಿ ಕೂಡ ಆಗುತ್ತೆ. 12 lakhs ತನಕ ಕೊಡೋ ಅವಶ್ಯಕತೆ ಇಲ್ಲ. 12 lakhs ಆದಮೇಲೆ ಕೊಲ್ಯಾಟ್ರಲ್ ಕೊಡಲಿ ಅಂತ ಅಂದ್ಕೊಂಡು ರೂಲ್ಸ್ ಇರುತ್ತೆ ಮಕ್ಕಳ. ಬೇಸಿಕ್ ರೂಲ್ಸ್ ಹೇಳ್ಬಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಕೆಲವು ಮಕ್ಕಳಿಗೆ ಡೌಟ್ಸ್ ಇರುತ್ತೆ, ಸರ್ ನಾವೇನಾದರೂ ಇಂಟ್ರೆಸ್ಟ್ ಸ್ಟಾರ್ಟಿಂಗಿಂದನೂ ಬೀಳುತ್ತಾ? ಎಸ್, ಸಿಂಪಲ್ ಇಂಟ್ರೆಸ್ಟ್ ಮಕ್ಕಳ. 4 ವರ್ಷ ಇಂಜಿನಿಯರಿಂಗ್ ಮಾಡಬೇಕಾದ್ರೆ 4 ವರ್ಷವೂ ಕೂಡ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಸಪೋಸ್ ಈ ಒಂದು ವರ್ಷ ನೀವು 1 lakh ತೊಗೊಂಡಿದ್ದೀರಿ ಅಥವಾ 1.5 lakhs ತನಕ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ ಅಂತಂದರೆ ಅಷ್ಟಕ್ಕೆ ಇಂಟ್ರೆಸ್ಟ್ ಅಮೌಂಟ್ ಬಿದ್ದೇ ಬೀಳುತ್ತೆ. ನೆಕ್ಸ್ಟ್
ಇನ್ನೂ 1.5 ಲಕ್ಷ ಎಕ್ಸ್ಟ್ರಾ ತೊಗೊಂಡಿರ್ತೀರಿ ಸೆಕೆಂಡ್ ಇಯರ್ಗೆ, ಆಗ 3 lakhs ಬರುತ್ತೆ. ಅದಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಇದ್ದೇ ಇರುತ್ತೆ, ಯಾಕಂದರೆ ಯಾವ ಬ್ಯಾಂಕು ಕೂಡ ಸುಮ್ಮನೆ ಫ್ರೀಯಾಗಿ ಕೊಡೋದಿಲ್ಲ ಮಕ್ಕಳ. ಓಕೆ, ಬಟ್ ರೀಪೇಮೆಂಟ್ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ 4 years ಏನಿರುತ್ತೆ ರೀಪೇಮೆಂಟ್ ಇರೋದಿಲ್ಲ. ಆ್ಯಂಡ್ ಆಫ್ಟರ್ ಇಂಜಿನಿಯರಿಂಗ್ 4 ವರ್ಷ ಮುಗಿದ ಮೇಲೆ ಕೂಡ 1 ವರ್ಷ ಟೈಮ್ ಇರುತ್ತೆ ನಿಮಗೆ. 1 ವರ್ಷ ಟೈಮ್ ಇರುತ್ತೆ. ಸೊ 1 ವರ್ಷ ನಿಮಗೆ ಏನೂ ಕೆಲಸ ಸಿಕ್ಕಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಬೀಳೋದಿಲ್ಲ, ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಇರುತ್ತೆ ಮಕ್ಕಳ. ಸೊ ಅಂದರೆ 5 ವರ್ಷ ಸ್ವಲ್ಪ ನೆಮ್ಮದಿಯಾಗಿರ್ಬೋದು. ಸಪೋಸ್ ನೀವು 4 ವರ್ಷ ಆಯಿತು, 4 ವರ್ಷ ಆದಮೇಲೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಳ್ಳಿ, ಇಮಿಡಿಯೇಟ್ ಕೆಲಸ ಸಿಗುತ್ತೆ. ಅದಾದಮೇಲೆ ಒಂದು 6 ತಿಂಗಳು ಕೂಡ ಸುಮ್ಮನೆ ಕೂಲಾಗಿರ್ಬೋದು. ಅಂದರೆ ನಾನು ರೀಪೇಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಅಂದರೆ EMIಗೆ ಕನ್ವರ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನಿಮಗೆ 2025 ಈಗ ಶುರು ಮಾಡಿರ್ತೀರಿ, 26ಗೆ ಫಸ್ಟ್ ಇಯರ್, 27 ಸೆಕೆಂಡ್ ಇಯರ್, 28 29ಗೆ ಇಂಜಿನಿಯರಿಂಗ್ ಮುಗಿಸ್ತೀರಿ. ಇದರಲ್ಲಿ 2 ಕೇಸಸ್ ಇದೆ. ಒಂದು ಕೇಸ್ ನಿಮಗೆ ಕೆಲಸ ಇಮಿಡಿಯೇಟ್ ಸಿಗುತ್ತೆ. ಸೊ ನೀವೇನು ಮಾಡ್ತೀರಿ, 2029ಗೆ ನಿಮ್ಮ ಕಾಲೇಜ್ ಮುಗಿದ್ಮೇಲೆ ಇನ್ನೊಂದು 6 months ಎಕ್ಸ್ಟ್ರಾ ಟೈಮ್ ತೊಗೋಬೋದು, ಇವಾಗ ಗಾಟ್ ಅ ಜಾಬ್. ಅದಾದಮೇಲೆ ರೀಪೇಮೆಂಟ್ ಶುರು ಮಾಡ್ಬೋದು, ಅಂದರೆ EMI ಶುರು ಮಾಡ್ಬೋದು ಮಕ್ಕಳ. ಇಲ್ಲ ಅಂತಂದರೆ 2029 ಕೂಡ ನಿಮಗೆ ಕೆಲಸ ಸಿಕ್ಕಿರೋದಿಲ್ಲ, 2030 ಆಗುತ್ತೆ. ಬಟ್ ಅದಾದಮೇಲೆ ಕೆಲಸ ಸಿಗುತ್ತೋ ಬಿಡುತ್ತೋ ಏನಾದರೂ ಆಗಲಿ ಮಕ್ಕಳ, ನೀವಂತೂ ರೀಪೇಮೆಂಟ್ ಶುರು ಮಾಡಬೇಕಾಗತ್ತೆ, ಅಂದರೆ EMI ಕಟ್ಟಕ್ಕೆ ಶುರು ಮಾಡಬೇಕಾಗತ್ತೆ. ಸೊ EMI ಕಟ್ಟೋದಕ್ಕೆ ಶುರು ಮಾಡಬೇಕಾಗುತ್ತೆ. ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ತನಕನೂ ಕೂಡ ಸಿಂಪಲ್ ಇಂಟ್ರೆಸ್ಟ್ ಹಾಕ್ತಾರೆ. ಬಟ್ ಆಫ್ಟರ್ ದ್ಯಾಟ್ ದೇ ವಿಲ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್ ದ ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಗೊತ್ತಲ್ಲ, ಬಡ್ಡಿ ಬೆಳೀತಾ ಹೋಗುತ್ತೆ, ಇಂಟ್ರೆಸ್ಟ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಸಿಕ್ಕಾಬಟ್ಟೆ ಬರ್ಡನ್ ಆಗುತ್ತೆ ಮಕ್ಕಳ. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ EMI ಕಟ್ಟೋದಕ್ಕೆ ಎಷ್ಟು ವರ್ಷ ಡ್ಯೂರೇಷನ್ ಇದೆ ಅಂತಂದರೆ ದೆರ್ ಇಸ್ ಅರೌಂಡ್ 15 to 20 years. ಆ್ಯಂಡ್ ಡಿಪೆಂಡ್ಸ್ ಆನ್ ಬ್ಯಾಂಕ್ಸ್ ಟು ಬ್ಯಾಂಕ್. ಅಗೇನ್ 15 ವರ್ಷ ಅಂತೂ ಟೈಮ್ ಇರುತ್ತೆ ಮಕ್ಕಳ. ನೀವೇನು 4 ಲಕ್ಷ ಅಥವಾ 5 ಲಕ್ಷ ಅಮೌಂಟ್ ತೊಗೊಂಡಿರ್ತೀರಿ, ಅದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಅದೆಲ್ಲನೂ ಸೇರಿಸಿ ನಿಮಗೆ ಒಂದು EMI ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮಕ್ಕಳ. ಅಂದರೆ EMI ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ರೀತಿ ಕ್ಯಾಲ್ಕುಲೇಷನ್ಸ್ ಕೂಡ ನಿಮಗೆ ಬ್ಯಾಂಕ್ಸನ್ನೇ ಹೆಲ್ಪ್ ಮಾಡುತ್ತೆ. ಸೊ ಅದೆಲ್ಲನೂ ಕೂಡ ನೀವು ಬ್ಯಾಂಕಲ್ಲಿ ಹೋಗಿ ಡಿಸ್ಕಷನ್ ಮಾಡ್ಬೋದು. ಓಕೆನಾ. ಕೆಲವು ಬ್ಯಾಂಕಲ್ಲಿ 15 ವರ್ಷ ಸಿಗುತ್ತೆ, ಕೆಲವು ಬ್ಯಾಂಕಲ್ಲಿ 20 ವರ್ಷ ಕೂಡ ನಿಮಗೆ ಟೈಮ್ ಇರುತ್ತೆ ಅದನ್ನು ಪೇ ಮಾಡೋದಕ್ಕೆ. ಅರ್ಥ ಆಗ್ತಿದೆಯಾ? ಸೊ ಅರ್ಲಿ ಕ್ಲೋಜರ್ಗೇನು ನಿಮ್ಗೇನು ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದರೆ ಕೆಲವು ಟೈಮಲ್ಲಿ ಈಗ ಹೌಸಿಂಗ್ ಲೋನ್ ಎಲ್ಲ ತೊಗೊಂಡಾಗ ಅರ್ಲಿ ಕ್ಲೋಜರ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಕೆಲವು ಬ್ಯಾಂಕಲ್ಲಿ ಅಂದರೆ ಮೋಸ್ಟ್ ಆಫ್ ದಿ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಏನಿದೆ ಮಕ್ಕಳ, ಅದರಲ್ಲಿ ಅರ್ಲಿ ಕ್ಲೋಜರ್ಗೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೇನಾರು ಅಮೌಂಟ್ ಬಂದಿದೆ ಅಂತಂದರೆ ಅರ್ಲಿ ಕ್ಲೋಜರ್ ಮಾಡಿಸ್ಬೋದು. ನೀವೇನು ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಏನು ಕಟ್ಟೋ ಅವಶ್ಯಕತೆ ಇಲ್ಲ. ಎಷ್ಟಿದೆ ಅಮೌಂಟ್ ಅಷ್ಟು ಅಮೌಂಟ್ನ ನೀವು ಕಟ್ಟಿ ಕೂಡ ಮುಗಿಸ್ಕೋಬೋದು ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಮಾತ್ರ. ಕೆಲವು ಪ್ರೈವೇಟ್ ಬ್ಯಾಂಕ್ಸ್ ಏನಿರುತ್ತೆ ಆ ಬ್ಯಾಂಕ್ಗಳಲ್ಲಿ ಅವಕಾಶ ಇಲ್ಲದೇ ಇರ್ಬೋದು. ಅದನ್ನು ನೀವು ಬ್ಯಾಂಕಲ್ಲಿ ಹೋಗಿ ವಿಚಾರಿಸ್ಕೋಬೇಕಾಗತ್ತೆ. ಅರ್ಥ ಆಗ್ತಿದೆಯಲ್ಲ ಎಷ್ಟೆಲ್ಲರಿಗೂ? ಓಕೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಮೌಂಟ್ ತನಕ ನಿಮಗೆ ಸಿಗುತ್ತೆ ಎಲ್ಲನೂ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ವಾಚ್ ಈಚ್ ಆ್ಯಂಡ್ ಎವ್ರಿ ಸ್ಲೈಡ್ಸ್ ವೆರಿ ಕೇರ್ಫುಲಿ ಮಕ್ಕಳ. ಪ್ರತಿಯೊಂದು ಸ್ಲೈಡ್ಸ್ನು ಕೂಡ ಕೇರ್ಫುಲ್ಲಾಗಿ ನೋಡಿ. ನಾನು ಅಲ್ಲೇ ಮತ್ತೆ ಈಗೇನು ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ ಅದನ್ನು ಮತ್ತೆ ಅಲ್ಲೂ ಕೂಡ ಹೇಳ್ತೀನಿ. ವಾಚ್ ಇಯರ್ ನಾವು. ಸೊ ಇಲ್ಲಿ ಮೊದಲನೇದಾಗಿ ನಿಮಗೆ ಲೋನ್ ಅಮೌಂಟ್ ನೋಡಿ. ಲೋನ್ ಅಮೌಂಟ್ ಎಷ್ಟು ತನಕ ಕೊಡ್ತಾರೆ. ಸೊ ಈಗ ನಿಮಗೆ ಕೆಲವು ಮಕ್ಕಳಿಗೆ ನಾನು ಎಕ್ಸಾಂಪಲ್ ಕೊಡ್ತಿರೋದು ನಿಮಗೆ. ಸೊ ಈ ರೀತಿ ಅಪ್ಪ ಅಮ್ಮನ ಬಲವಂತ ಮಾಡಬೇಡಿ, ನಾನು ಲೋನ್ ಕೊಡಿಸಿ ನಾನು ಓದ್ತೀನಿ ಅಂತ ಅಂದ್ಕೊಂಡು ಇಫ್ ಯು ಆರ್ ಏಬಲ್ ಟು. ಯಾಕಂದರೆ ನೀವು ಕಟ್ಟಲಿಲ್ಲ ಅಂತಂದರೆ ಮತ್ತೆ ಅಪ್ಪ ಅಮ್ಮನೇ ಕಟ್ಟಬೇಕಾಗತ್ತೆ. ಅವರೇನಾದರೂ ಅಡಮಾನ ಅಂದರೆ ಕೊಲ್ಯಾಟ್ರಲ್ ಏನಾದ್ರು ಇಟ್ಟಿದ್ರೆ ಅದನ್ನು ಜಪ್ತಿ ಮಾಡ್ಕೊಳ್ತಾರೆ ಬ್ಯಾಂಕ್, ನೀವು ಕಟ್ಟಿಲ್ಲ ಅಂತಂದರೆ. ಸೊ ಕೇರ್ಫುಲ್ಲಾಗಿ ಡಿಸಿಷನ್ಸ್ ತೊಗೊಳ್ಳಿ ಮಕ್ಕಳ. ಸುಮ್ಮನೆ ಏನೇನೋ ಅಪ್ಪ ಅಮ್ಮನಿಗೆ ಹೇಳಿ ಬರ್ಡನ್ ಕೊಟ್ಟು ಲಾಸ್ ಮಾಡಬೇಡಿ. ನೀವು ಕೂಡ ಲಾಸ್ ಆಗಬೇಡಿ, ಅವರು ಕೂಡ ಲಾಸ್ ಮಾಡ್ಕೊಳ್ಳೋಂಗೆ ಮಾಡಬೇಡಿ. ಓಕೆನಾ. ಸೊ ಫೈನ್. ಇಲ್ಲಿ ನೋಡಿ, ಅಪ್ ಟು 75 lakhs ಫಾರ್ ದ ಟಾಪ್ 100 NIRF ರ್ಯಾಂಕ್ಡ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ಸಪೋಸ್ ಇದು ನೀಟ್ ಕೂಡ ಹೆಲ್ಪ್ ಆಗುತ್ತೆ ಮಕ್ಕಳ. ಅಂದರೆ ಮೆಡಿಕಲ್ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು. ಸೊ ಇದರಲ್ಲಿ ಯಾವಾಗ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅಲ್ಲೆಲ್ಲ ಕೂಡ ಅಪ್ ಟು 75 lakhs ಕೂಡ ಕೊಡ್ತಾರೆ. ಈಗ ಬಿಟ್ಸ್ಗೆ ಹೋಗ್ಬೇಕಂತ ಅಂದ್ಕೊಳ್ತೀರಿ, ಓಕೆ, ಅದೆಲ್ಲ ಟಾಪ್ ಇನ್ಸ್ಟಿಟ್ಯೂಷನ್ಸ್. ಆ್ಯಂಡ್ ಫೀಸ್ ಕೂಡ ಜಾಸ್ತಿ ಇರುತ್ತೆ. ಮಣಿಪಾಲ್, ಬೆಟ್ಸ್ ಅಲ್ಲೆಲ್ಲ ಫೀಸ್ ಜಾಸ್ತಿ ಕೂಡ ಇರುತ್ತೆ. ಸೊ ಅಂಥ ಕಾಲೇಜ್ಗಳು ಹೋಗ್ಬೇಕಂತಂದರೆ ಅವ್ರು ನಿಮಗೆ ಎಜುಕೇಷನ್ ಲೋನ್ ಕೊಡಿಸ್ಕೊಳ್ತಾರೆ. ಅಲ್ಲಿ ಜಾಸ್ತಿ ಕೂಡ ಎಜುಕೇಷನ್ ಲೋನ್ ಸಿಗುತ್ತೆ. ಇನ್ನು ಕೆಲವರು RV ಕಾಲೇಜ್ ಸೇರ್ಕೋಬೇಕು, ನನಗೆ ರೆಗ್ಯುಲರ್ ಸೀಟ್ ಸಿಕ್ಕಿಲ್ಲ, ನಾನು ಮ್ಯಾನೇಜ್ಮೆಂಟ್ ಸೀಟ್ ಮುಖಾಂತರ ಹೋಗ್ತೀನಿ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ ಮಕ್ಕಳ. ಸೊ ಅದನ್ನು ಒನ್ಸ್ ಅಗೇನ್ ನೀವು ಹೋಗಿ ಬ್ಯಾಂಕಲ್ಲಿ ಮಾತಾಡ್ಕೋಬೇಕಾಗತ್ತೆ. ಆ್ಯಂಡ್ ಪ್ರೂಫ್ಸ್ ಕೂಡ ಕೊಡಬೇಕಾಗತ್ತೆ. ಯಾವ ರೀತಿ ಪ್ರೂಫ್ಸ್ ಅಂತಂದರೆ ನಿಮಗೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿರೋದಕ್ಕೆ ಪ್ರೂಫ್ಸ್ ಕೊಡಬೇಕಾಗತ್ತೆ. ಯಾವ ರೀತಿ ಪ್ರೂಫ್? ಸಪೋಸ್ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಈಗ ನೀವು KEA ಮುಖಾಂತರ ಕೌನ್ಸಿಲಿಂಗ್ ಆಗುತ್ತೆ. ಸೊ ಕೌನ್ಸಿಲಿಂಗ್ ಆಗೋಕ್ಕಿಂತ ಮುಂಚೆ ಫಸ್ಟ್ ಹೋಗಿ ಬ್ಯಾಂಕಲ್ಲಿ ಹೋಗಿ ಮಾತಾಡ್ಕೋಬೇಕು. ಸೊ ಕೌನ್ಸಿಲಿಂಗ್ ಪ್ರೊಸೆಸ್ ಶುರು ಆಗೋಕ್ಕಿಂತ ಮುಂಚೆನೇ ನಿಮ್ಮ ರ್ಯಾಂಕ್ ಏನು ಬಂದಿದೆ, ನಿಮ್ದು ಎಷ್ಟು ಪರ್ಸೆಂಟೇಜ್ ಇದೆ, ಯಾಕಂದರೆ ಅದೆಲ್ಲ ಮ್ಯಾಟ್ರ್ ಆಗುತ್ತೆ ಮಕ್ಕಳ. ಯಾಕಂದರೆ ಬ್ಯಾಂಕಿಗೆ ನಿಮ್ಮ ಮೇಲೆ ಟ್ರಸ್ಟ್ ಡೆವಲಪ್ ಆಗಬೇಕು. ನಾಳೆ ನೀವೇನಾದರೂ ಏನು ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಅವರೇನೋ ವಸೂಲಿ ಮಾಡ್ತಾರೆ, ಬಟ್ ವಸೂಲಿ ಮಾಡೋದಕ್ಕೆ ಅವ್ರಿಗೂ ಸ್ವಲ್ಪ ರಿಸ್ಕ್ ಆಗುತ್ತಲ್ವಾ, ರೈಟ್? ಯಾಕಂದರೆ ಮತ್ತೆ ನೋಟಿಸ್ ಕಳಿಸ್ಬೇಕು, ಕೋರ್ಟ್ ಫೀಸ್ ಎಲ್ಲ ಆಗುತ್ತೆ, ಅದೆಲ್ಲ ಯಾರಿಗೂ ಬೇಕಾಗಿಲ್ಲ. ಸೊ ನೀವು ಸ್ಮೂತಾಗಿ ನಡೆಯೋದೇ ಎಲ್ಲರಿಗೂ ಬೇಕಾಗಿರೋದು, ಅಂದರೆ ಬ್ಯಾಂಕಿಗೆ ಕೂಡ. ಓಕೆ. ಸೊ ಅವ್ರು ವಸೂಲಿ ಮಾಡೋದವ್ರು ಗೊತ್ತಿರುತ್ತೆ, ಬಟ್ ಅದನ್ನು ಕೂಡ ಕೂಲಾಗಿ ನಡಿಬೇಕಂತ ಅಂದರೆ ಸೊ ವೆದರ್ ದ ಪರ್ಸನ್ ಇಸ್ ಅ ಪ್ರಾಪರ್ ಒನ್, ಅವನು ಪೇ ಮಾಡೋ ಶಕ್ತಿ ಇದೆಯಾ, ಅವನು ಬುದ್ಧಿವಂತ ಇದ್ದಾನ, ಅವನು
ಈಗೇನು ಅಕಾಡೆಮಿಕ್ ಸ್ಕೋರ್ ಮಾಡಿದ್ದಾನೋ ನಾಳೆ ಕೆಲಸ ಸಿಗೋ ಚಾನ್ಸಸ್ ಇದೆಯಾ, ಇದೆಲ್ಲನೂ ಕೂಡ ಪ್ರತಿಯೊಂದು ಬ್ಯಾಂಕ್ ಎಸ್ಟಿಮೇಟ್ ಮಾಡುತ್ತೆ, ಅದೇನು ತಪ್ಪೇನಲ್ಲ. ಓಕೆ, ಸೊ ಅದರಿಂದ ನೀವು ಹೋಗ್ಬಿಟ್ಟು ಬ್ಯಾಂಕಲ್ಲಿ ಹೋಗಿ ನಿಮ್ಮ ಏನು ಪರ್ಸೆಂಟೇಜ್ ಎಷ್ಟು ಬಂದಿದೆ, ಈ ರೀತಿ ಆಗಿದೆ, ನಾನು ಈ ಕಾಲೇಜಲ್ಲಿ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಈ ರೀತಿ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತೆಲ್ಲ ಹೋಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಒನ್ಸ್ ನಿಮಗೆ ರೌಂಡ್ 1 ರೌಂಡ್ 2 ಯಾವುದೋ ಒಂದು ಆದಮೇಲೆ ನಿಮಗೆ ಏನಾಗುತ್ತೆ, ಸೀಟ್ ಅಲಾಟ್ ಆಗುತ್ತೆ. ಸೊ ಸೀಟ್ ಅಲಾಟ್ ಆದಮೇಲೆ ನೀವೇನು ಮಾಡ್ತೀರಿ, ಅಲ್ಲೇನು ನಿಮಗೆ ಒಂದು ಅಡ್ಮಿಷನ್ದು ಆರ್ಡರ್ ಸಿಗುತ್ತೆ ಮಕ್ಕಳ, ಆರ್ಡರ್ನ ತೊಗೊಂಡೋಗಿ ಕಾಲೇಜಿಗೆ ಕೊಡ್ತೀರಿ. ಸೊ ಕಾಲೇಜಲ್ಲಿ ಕೊಟ್ಟೋಗಿ ಅಡ್ಮಿಷನ್ ಆಗಬೇಕು. ಸೊ ಇಲ್ಲಿ ಒಂದು ಮೇನ್ ಇದಿದೆ, ಪ್ರೊಸೀಜರ್ ಇದೆ. ಏನಂತಂದರೆ ಕಾಲೇಜ್ ಹೋದ್ಮೇಲೆ ನೀವು ಅಲ್ಲಿ ತಿಳಿಸ್ಬೇಕಾಗತ್ತೆ, ನಾನು ಈ ರೀತಿ ಲೋನ್ ಅಪ್ಲೈ ಮಾಡ್ಕೊಂಡಿದ್ದೀನಿ, ಸೊ ನಿಮಗೆ ಲೋನ್ ಅಮೌಂಟ್ ಡೈರೆಕ್ಟಾಗಿ ಬರುತ್ತೆ, ಬಟ್ ಐ ವಾಂಟ್ ದ ಎಸ್ಟಿಮೇಷನ್ ಬೇಕಾಗತ್ತೆ ಮಕ್ಕಳ. ಆ್ಯಂಡ್ ಕಾಲೇಜ್ದು ನಿಮಗೆ ಅವರು ಏನು ನೆಫ್ಟ್ ಮುಖಾಂತರ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳ್ತಾರೆ ಅಥವಾ ಅಕೌಂಟಿಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳ್ತಾರೆ, ಯಾವ ರೀತಿ ಅಂತ ಕೇಳಿಕೊಂಡು ಕಾಲೇಜಲ್ಲಿ ಹೋಗಿ ಎಸ್ಟಿಮೇಷನ್ ಹಾಕಿಸ್ಕೋಬೋದು. ಎಸ್ಟಿಮೇಷನ್ ಯಾವ್ಯಾವ ರೀತಿ ಬರುತ್ತೆ ಅಂತಂದರೆ ಮಕ್ಕಳ, ಇನ್ಕ್ಲೂಡಿಂಗ್ ಹಾಸ್ಟೆಲ್ ಫೀಸ್ ಕೂಡ ನಿಮಗೆ ಸಿಗುತ್ತೆ. ಇದು ನೆನ್ಪಿಟ್ಕೊಳ್ಳಿ, ಹಾಸ್ಟೆಲ್ ಫೀಸ್ ಕೂಡ ನಿಮಗೆ ಸಿಗುತ್ತೆ. ಬರೀ ಕಾಲೇಜ್ ಮಾತ್ರ ಅಲ್ಲ, ಹಾಸ್ಟೆಲ್ ಫೀಸ್, ನಿಮಗೆ ಲ್ಯಾಪ್ಟಾಪ್ ತೊಗೋಬೇಕಂದ್ರೆ ಲ್ಯಾಪ್ಟಾಪ್, ಕೆಲವು ಬುಕ್ಸ್ ತೊಗೋಬೇಕಂದ್ರೆ ಬುಕ್ಸ್, ಎಲ್ಲದಕ್ಕೂ ಕೂಡ ಎಸ್ಟಿಮೇಷನ್ ನಿಮ್ಮ ಕಾಲೇಜ್ ಮುಖಾಂತರ ಸಿಗುತ್ತೆ. ಓಕೆ, ಸೊ ನೀವು ಒನ್ಸ್ KA ಇಂದ ಆರ್ಡರ್ ಸಿಕ್ಕಿದ್ಮೇಲೆ, ಅಡ್ಮಿಷನ್ ಆರ್ಡರ್ ಸಿಕ್ಕಿದ್ಮೇಲೆ ಕಾಲೇಜ್ಗೆ ಹೋಗ್ತೀರಿ. ಕಾಲೇಜ್ಗೆ ಹೋಗಿ ಅಲ್ಲಿ ನೀವು ಎಸ್ಟಿಮೇಷನ್ ಹಾಕಿಸ್ಕೋಬೇಕಾಗತ್ತೆ. ಆ ಎಸ್ಟಿಮೇಷನ್ನ ತಂದು ಮತ್ತೆ ಅವರು ಏನು ನಿಮ್ಮ ಕಾಲೇಜ್, ಪರ್ಟಿಕ್ಯುಲರ್ ಕಾಲೇಜ್ ಏನಿರುತ್ತೆ, ಆ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಏನಿರುತ್ತೆ ಅದರದ್ದು ಒಂದು ಅಕೌಂಟ್ ನಂಬರ್ ಅಥವಾ ಏನು ಯಾವ ರೀತಿ ಅವರು ಕೇಳ್ತಾರೆ ಅದನ್ನು ಟ್ರಾನ್ಸ್ಫರ್ ಅಂತ ಹೇಳಿ ಅದನ್ನು ತಿಳ್ಕೊಂಡು ಅದನ್ನು ಬಂದು ಬ್ಯಾಂಕಿಗೆ ಸಬ್ಮಿಟ್ ಮಾಡಿದ್ರೆ ಬ್ಯಾಂಕ್ ಅವರು ಅದನ್ನು ಕಳಿಸ್ಕೊಡ್ತಾರೆ. ದಿಸ್ ಈಸ್ ವಾಟ್ ಇಟ್ ಹ್ಯಾಪನ್ಸ್. ಆ್ಯಂಡ್ ಇದೆಲ್ಲ ಬೇಗನೆ ಮಾಡ್ಕೋಬೇಕು. ಟೈಮ್ ನಿಮಗೆ ತುಂಬ ದಿನ ಟೈಮ್ ಇರುತ್ತೆ ಮಕ್ಕಳ, ಅಡ್ಮಿಷನ್ ಆಗೋದಕ್ಕೆ ಕೂಡ ಟೈಮ್ ಇರುತ್ತೆ. ಬಟ್ ಇದೆಲ್ಲನೂ ಕೂಡ ಇಮಿಡಿಯೇಟ್ ಈಗಲೇ ಶುರು ಮಾಡಿದ್ರೆ ಒಳ್ಳೆಯದು. ಬ್ಯಾಂಕಲ್ಲಿ ಹೋಗಿ ಮಾತಾಡ್ಕೊಳ್ಳಿ, ಬ್ಯಾಂಕಲ್ಲಿ ಹೋಗಿ ಮಾತಾಡಿಕೊಂಡು ಏನು ಪ್ರೊಸೀಜರ್ ಅಂತ ಮತ್ತೇನೊಂದ್ಸಲ ಅವ್ರ ಹತ್ರ ಕ್ಲಾರಿಟಿ ತೊಗೊಳ್ಳಿ. ನನ್ನ ವೀಡಿಯೋ ನೋಡಿದ್ಮೇಲೆ, ಯಾಕಂದರೆ ಐ ಆಮ್ ಅ ಥರ್ಡ್ ಪರ್ಸನ್, ನಾನು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿಲ್ಲ, ಬಟ್ ನಾನು ಯಾರ ಹತ್ರನೋ ಬ್ಯಾಂಕಲ್ಲಿ ವರ್ಕ್ ಮಾಡಿರೋರ ಹತ್ರ ನಾನು ಇನ್ಫಾರ್ಮೇಷನ್ಸ್ ತೊಗೊಂಡು ಆ್ಯಂಡ್ ಒನ್ಸ್ ಅಗೇನ್ ನಾನು ಕೂಡ ಗೂಗಲ್ ಮಾಡಿ ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾನು ಕೊಡ್ತಾ ಇದ್ದೀನಿ. ಓಕೆ, ಇದಕ್ಕಿಂತ ನಾನು ಕೊಡ್ತಿರೋ ಆಲ್ಮೋಸ್ಟ್ 95% ಟು 99% ಕೂಡ ಅಕ್ಯುರೇಸಿ ಇರುತ್ತೆ, ಯಾಕಂದರೆ ನಾನು ಕೂಡ ವಿಚಾರಿಸ್ಕೊಂಡೇ ಮಾಡ್ತಾ ಇರೋದು ಇದೆಲ್ಲನೂ ಕೂಡ. ಬಟ್ ಒನ್ಸ್ ಅಗೇನ್ ಬ್ಯಾಂಕ್ ಟು ಬ್ಯಾಂಕ್ ಏನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಚೇಂಜಸ್ ಆಗ್ಬೋದು. ಸೊ ನನ್ನ ಇನ್ಫಾರ್ಮೇಷನ್ ಜೊತೆ ಅಲ್ಲಿ ಹೋಗಿ ಕೂಡ ಮಾತಾಡಿ ಆ್ಯಂಡ್ ಇನ್ನೂ ಕ್ಲಾರಿಟಿ ತೊಗೊಳ್ಳಿ. ಬಟ್ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಿಮ್ಮ ಕಾಲೇಜ್ ಮತ್ತು ನಿಮ್ಮ ಹಾಸ್ಟೆಲ್ ಮತ್ತು ನಿಮ್ಮ ಏನು ನಿಮ್ಮ ಬುಕ್ಸ್ ಆಗ್ಬೋದು ಅಥವಾ ಲ್ಯಾಪ್ಟಾಪ್ ಆಗ್ಬೋದು, ಇದೆಲ್ಲದಕ್ಕೂ ಕೂಡ ಎಸ್ಟಿಮೇಷನ್ ಇಂದನೇ ನಿಮಗೆ ಲೋನ್ ಸ್ಯಾಂಕ್ಷನ್ ಕೂಡ ಆಗುತ್ತೆ ಮಕ್ಕಳ. ಫಸ್ಟ್ ಬ್ಯಾಂಕವ್ರು ಕೊಡ್ತಾರೆ ಅಮೌಂಟ್, ಬಟ್ ರೀಪೇ ಮಾಡಬೇಕಾಗಿರೋದು ನಿಮ್ಮ ತಲೆ ಮೇಲೆ ಇರುತ್ತೆ. ಅದನ್ನು ಮತ್ತೆ ತಿಳಿಸ್ತಾ ಇದ್ದೀನಿ, ಯಾಕಂದರೆ ನೀವು ಪೇ ಮಾಡಲಿಲ್ಲ ಅಂದರೆ ಬರ್ಡನ್ ನಿಮ್ಮ ಪೇರೆಂಟ್ಸ್ ಮೇಲೆ ಬರುತ್ತೆ. ಅದು ನೆನಪಿರಲಿ. ಅದನ್ನು ನೆನ್ಪಿಟ್ಕೊಂಡು ನೀವು 4 ವರ್ಷ ನೀಟಾಗಿ ಓದಬೇಕಾಗತ್ತೆ ಮಕ್ಕಳ. ಎಲ್ಲೂ ಕೂಡ ನೀವುಗಳು ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಸ್ವಲ್ಪ ಜವಾಬ್ದಾರಿ ಜಾಸ್ತಿ ತಲೆ ಮೇಲೆ ಇರುತ್ತೆ. ಅದು ನಿಮಗೆ ಗೊತ್ತಿರಲಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ನನಗೆ ಗೊತ್ತಿರೋಂಗೆ 100ಅಲ್ಲಿ 95 to 98 ಸ್ಟೂಡೆಂಟ್ಸ್ ವಿಲ್ ರೀಪೇ ದರ್ ಅಮೌಂಟ್. ಒಂದು 2-3 ಜನ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ನಾನು ವಿಚಾರಿಸಿರೋ ಪರ್ಸನ್ ಹೇಳಿದ್ರು 100% ಕೂಡ ರಿಕವರಿ ಆಗಿದೆ ಅಂತ. ದಟ್ಸ್ ಗ್ರೇಟ್ ಫ್ರಮ್ ದ ಸ್ಟೂಡೆಂಟ್ಸ್ ಆ್ಯಂಡ್. ಓಕೆ ಫೈನ್. ನೋಡಿ, ಅಪ್ ಟು 50 lakhs ಫಾರ್ ಅದರ್ ಎಲಿಜಿಬಲ್ ಇನ್ಸ್ಟಿಟ್ಯೂಷನ್ಸ್. ಬೇರೆ ಇನ್ಸ್ಟಿಟ್ಯೂಷನ್ಸ್ ಬಂದರೆ ಇದರಲ್ಲಿ 50 lakhs ಅಪ್ ಟು 50 lakhs ತನಕ ಪೇ ಮಾಡ್ತಾರೆ. ಅಬ್ರಾಡ್ಗೆ ಹೋಗ್ಬೇಕಂತಂದರೆ ಅದು ಈಗ ಅವಶ್ಯಕತೆ ಇಲ್ಲ, ಬಟ್ ಆದರೂ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ ಟು 50 lakhs ಫಾರ್ ಆಲ್ ಕೋರ್ಸಸ್. ಓಕೆ, ಇದು ಚೇಂಜಸ್ ಕೂಡ ಆಗಿದೆ ಮಕ್ಕಳ, ಮತ್ತೆ ಚೇಂಜಸ್ ಕೂಡ ಆಗಿದೆ. ಸೊ ಇದನ್ನು ಬೇಕಾದರೆ ಇದನ್ನು ಬಿಡಿ, ಇವೆರಡನ್ನು ಮಾತ್ರ ನೆನ್ಪಿಟ್ಕೊಳ್ಳಿ. ಸೊ ಅಪ್ ಟು 75 lakhs ಆ್ಯಂಡ್ ಅಪ್ ಟು 50 lakhs ನಿಮಗೆ ಸಿಗುತ್ತೆ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ, ಯಾಕಂದರೆ ಅಷ್ಟೊಂದು ಫೀಸ್ ನಮ್ಮ ಕರ್ನಾಟಕದಲ್ಲಿ ಯಾವ ಕಾಲೇಜ್ ಕೂಡ ಇಲ್ಲ. ಸೊ ಖಂಡಿತ ರೀಪೇಮೆಂಟ್ ನಿಮಗೆ ಲೋನ್ ಸಿಗುತ್ತೆ ಮಕ್ಕಳ. ಓಕೆ ಫೈನ್. ಸೊ ನೆಕ್ಸ್ಟ್ ವಿಷಯಕ್ಕೆ ಬಂದು, ಸೊ ಇದೇ ಹೇಳಿದ್ದು ರೀಪೇಮೆಂಟ್ ಎಷ್ಟು ವರ್ಷ ಇರುತ್ತೆ ಮಕ್ಕಳ. ನೀವು 15 ವರ್ಷ ಅಥವಾ 20 ವರ್ಷ ಅಂತೇನಿರುತ್ತೆ, ಇದು ನಿಮಗೆ 4 ವರ್ಷ ಸೇರಿಸಿ ಇರುತ್ತೆ. ಈಗೇನು 4 ವರ್ಷ ನೀವು ಲೋನ್ ಅಮೌಂಟ್ ಸ್ಯಾಂಕ್ಷನ್ ಆಗ್ತಾ ಬರುತ್ತೆ, ಅದನ್ನ ಜೊತೆಗೆ ಬರುತ್ತೆ ನಿಮಗೆ. ಸೊ ಇದನ್ನು ನೀವು ಒನ್ಸ್ ಅಗೇನ್ ಹೋಗಿ ಬ್ಯಾಂಕಲ್ಲಿ ವಿಚಾರಿಸ್ಕೋಬೇಕಾಗುತ್ತೆ. 15 years ಕೊಡ್ತಾರಾ, 20 years ಕೊಡ್ತಾರಾ ಅಂತ. ಆ್ಯಸ್ ಐ ಇನ್ಫಾರ್ಮ್ಡ್ ಯು ಸ್ಟೂಡೆಂಟ್ಸ್, ನಿಮಗೆ ಯಾವುದೇ ರೀತಿ ಸಿಂಪಲ್ ಇಂಟ್ರೆಸ್ಟ್ ಇರೋದಿಲ್ಲ ಫಸ್ಟ್ 4 years. ಅದಾದಮೇಲೆ ಇನ್ನೂ 1 ವರ್ಷ ಎಕ್ಸ್ಟ್ರಾ ಟೈಮ್ ಕೊಡ್ತಾರೆ, ಆದರೆ 5 years ಅಂತ ಅನ್ಕೋಬೋದು. ಸೊ 5 ವರ್ಷ ನಿಮಗೆ ಯಾವುದೇ ರೀತಿ ಏನು ಕಾಂಪೌಂಡ್ ಇಂಟ್ರೆಸ್ಟ್ ಇರೋದಿಲ್ಲ, ಬರೀ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಕಟ್ಕೊಂಡು ಹೋಗ್ತೀರಿ. ಆ್ಯಂಡ್ ರೀಪೇಮೆಂಟ್ ಮಾಡೋ ಅವಶ್ಯಕತೆ 5 ವರ್ಷದಲ್ಲಿ ಇರೋದಿಲ್ಲ. 5 ವರ್ಷ ಆದಮೇಲೆ ನಿಮಗೆ ಶುರು ಆಗುತ್ತೆ ರೀಪೇಮೆಂಟ್ ಮಾಡಬೇಕಾಗಿರೋದು. ಓಕೆನಾ ಫೈನ್. ಸೊ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಸೊ ಲೋನ್ ಓಕೆ ಪ್ರೊಸೆಸಿಂಗ್ ಚಾರ್ಜಸ್. ಸೊ ಇದರಲ್ಲಿ ಈಗ ನನಗೆ ಗೊತ್ತಿರೋ ಹೊಸ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಚಾರ್ಜಸ್ ಈಗ ನಿಲ್ಲಿಸಿದ್ದಾರೆ. ಅಂದರೆ ಪ್ರೊಸೆಸಿಂಗ್ ಚಾರ್ಜಸ್ ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅಪ್ ಟು 20 lakhs ಇದು ನನಗೆ ಗೂಗಲಲ್ಲಿ ಸಿಕ್ಕಿದ ಮಕ್ಕಳ. ಸೊ ಅಪ್ ಟು 20 lakhs ಪ್ರೊಸೆಸಿಂಗ್ ಚಾರ್ಜಸ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಆಫ್ಟರ್ 20 lakhs ಪ್ರೊಸೆಸಿಂಗ್ ಚಾರ್ಜಸ್ ಇದೆ ಅಂತ ಹೇಳಿದ್ದಾರೆ. ಸೊ ದಟ್ ಇಸ್ 10,000 ಪ್ಲಸ್ ಟ್ಯಾಕ್ಸಸ್. ಸೊ ಇದು ಕೂಡ ಇಲ್ಲ ಅಂತ ಕೇಳ್ಪಡಿ. ಒನ್ಸ್ ಅಗೇನ್ ಬ್ಯಾಂಕಲ್ಲಿ ಹೋಗಿ ಕ್ಲಿಯರಾಗಿ ವಿಚಾರಿಸ್ಕೊಳ್ಳಿ. ಓಕೆನಾ. ಸೊ ನನ್ನ ಪ್ರಕಾರ ನನಗೆ ಗೊತ್ತಿರೋಂಗೆ ಇದರಲ್ಲಿ ಯಾವುದೇ ಬ್ಯಾಂಕ್ ಆಗ್ಬೋದು, ಸೊ ಅಂದರೆ ಯಾವುದೇ ಕಾಲೇಜ್ ಆಗ್ಬೋದು, ನೀವು ಕಾಮೆಡ್ಕೆ ಮುಖಾಂತರ ಹೋದ್ರೂ ಕೂಡ ಇಷ್ಟೊಂದು ಫೀಸ್ ಬರೋದಿಲ್ಲ. ಯಾಕಂದರೆ ಅಬೌಟ್ 20 lakhs ಚಾನ್ಸೇ ಇಲ್ಲ. 4 ಲಕ್ಷ ಇದೆ ಕಂಡ್ರೋ ಕಾಮೆಡ್ಕೆಯಿಂದ.
ಸೊ 4.5 ಲಕ್ಷ ಅಂತಲೇ ಅನ್ಕೊಳ್ಳೋಣ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ 18 ಲ್ಯಾಕ್ಸಲ್ಲಿ ಮುಗ್ದೋಗುತ್ತೆ. ಸೊ 20 ಲ್ಯಾಕ್ಸ್ ದಾಟೋದೇ ಇಲ್ಲ ನಿಮ್ಮದು. ಸೊ ಅದರಿಂದ ನಿಮ್ಮ ಪ್ರೊಸೆಸಿಂಗ್ ಚಾರ್ಜಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇಟ್ ವಿಲ್ ಬಿ ಯು ವಿಲ್ ಬಿ ಇನ್ ದ ಸೇಫರ್ ಸೈಡ್. ಓಕೆನಾ, ಫೈನ್. ಸೊ ನೆಕ್ಸ್ಟ್ ಬಂದು ನಿಮಗೆ ಸೆಕ್ಯೂರಿಟಿ. ಎಸ್, ಇದನ್ನೇ ಹೇಳಿದ್ದು ನಾನೀಗ ನಿಮಗೆ ಅಪ್ ಟು 7.5 ಲ್ಯಾಕ್ಸ್. ಸೊ ಕೋಬ್ಲಿಗೇಷನ್ ಆಫ್ ಪೇರೆಂಟ್ಸ್, co-borrower or non-collateral security of third party guarantee. ಇದು ಅವಶ್ಯಕತೆ ಇಲ್ಲ ಮಕ್ಕಳ. ಸೊ ಅಪ್ ಟು 7.5 ಲ್ಯಾಕ್ಸ್ ಅವಶ್ಯಕತೆ ಇಲ್ಲ. ಅಬೌವ್ 7.5 ಲ್ಯಾಕ್ಸ್ ಎಸ್ ಇದೆ. ಅರ್ಥ ಆಗ್ತಿದೆಯಾ? ಸೊ ಇದು ಯಾವುದೇ ರೀತಿ ಇಲ್ಲ. ಇದರಲ್ಲಿ ಜಸ್ಟ್ ಪೇರೆಂಟ್ಸ್ ಮತ್ತು ಗಾರ್ಡಿಯನ್ ಬಂದು ನಾವು ಈ ಥರ ಜೊತೆಗಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಸಾಕು. ಆ್ಯಂಡ್ ಅವ್ರ ಇನ್ಕಮ್ ಪ್ರೂಫ್ನ ತೋರಿಸ್ಬೇಕಾಗುತ್ತೆ. ನನಗೆ ಇಷ್ಟು ಇನ್ಕಮ್ ಬರ್ತಾ ಇದೆ. ಸೊ ಇವೊಂದು ನನ್ನ ಮಗ ಅಥವಾ ಮಗಳು ನನಗೆ ಎಜುಕೇಷನ್ ಲೋನ್ ಕಟ್ಟಲಿಲ್ಲ ಅಂದ್ರೆ ಕೂಡ ನಾನೇ ಕಟ್ತೀನಿ ಅಂತ ಆದರೂ ನಿಮ್ಮ ಪೇರೆಂಟ್ಸ್ ನಿಮ್ಮ ಬ್ಯಾಂಕ್ಗೆ ಏನಾಗುತ್ತೆ, ಒಂದು ಭರವಸೆ ಕೊಡಬೇಕಾಗತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆಯಾ? ಆ್ಯಂಡ್ ನೆಕ್ಸ್ಟ್ ಬಂದು ಅಬೌವ್ 7.5 ಲ್ಯಾಕ್ಸ್ ಇದ್ದರೆ ಎಸ್, ಕೋಬ್ಲಿಗೇಷನ್ ಆಫ್ ಪೇರೆಂಟ್, ಗಾರ್ಡಿಯನ್ ಆ್ಯಂಡ್ ಕೊಲಾಟ್ರಲ್ ಇಸ್ ರಿಕ್ವೈರ್ಡ್. ಸೊ ನಿಮ್ಮ ಪ್ರಾಪರ್ಟಿ ಏನಿದೆ ಅದನ್ನು ಕೊಲಾಟ್ರಲ್ ಮಾಡಬೇಕಾಗತ್ತೆ. ಆ್ಯಂಡ್ ಅಗೇನ್ ಎಷ್ಟು ಲೋನ್ ಅಮೌಂಟ್ ತೊಗೊಳ್ತೀರಾ ಅದ್ರ ಮೇಲೆ ಮಕ್ಕಳ ನಿಮ್ಮ ಏನಂತ ಹೇಳ್ಬೋದು, ನಿಮ್ಮ ಬ್ಯಾಂಕ್ ಅವರು ನಿಮಗೆ ಹೇಳ್ತಾರೆ ಯಾವ ರೀತಿ ಪ್ರಾಪರ್ಟಿ ಬೇಕಾಗುತ್ತೆ, ಏನು ಎತ್ತ ಅಂತೇಳಿ. ಸೊ ಅದನ್ನು ನೀವು ಕೊಲಾಟ್ರಲ್ ಆಗಿ ಕೊಡಬೇಕಾಗತ್ತೆ ಬ್ಯಾಂಕ್ಗೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ನೆಕ್ಸ್ಟ್ ಬಂದು ನಿಮಗೆ ಅಪ್ ಟು 4 ಲ್ಯಾಕ್. ಓಕೆ, ಸೊ ಮಾರ್ಜಿನ್. ಸೊ ಮಾರ್ಜಿನ್ ಮಕ್ಕಳ ಅಪ್ ಟು 4 ಲ್ಯಾಕ್ಸ್ ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಅಬೌವ್ 4 ಲ್ಯಾಕ್ಸ್ 5% ಫಾರ್ ಸ್ಟಡೀಸ್ ಇನ್ ಇಂಡಿಯಾ ಆ್ಯಂಡ್ ಅಬೌವ್ 15% ಫಾರ್ ಸ್ಟಡೀಸ್ ಅಬ್ರಾಡ್. ಸೊ ಮಾರ್ಜಿನ್ ಅಂತ ಅಂದರೆ ಏನು? ಸೊ ನೋಡಿ, ಇಟ್ ಮೀನ್ಸ್ ದ್ಯಾಟ್ ಈಗ ಸಪೋಸ್ ನಿಮಗೆ ಲೋನ್ ರೀಪೇಮೆಂಟ್ ಒಂದು ಅಂದರೆ ಲೋನ್ ಪೇಮೆಂಟ್ ನಿಮಗೆ ಒಂದು 16 ಲ್ಯಾಕ್ಸ್ ಅವಶ್ಯಕತೆ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ 10 ಲ್ಯಾಕ್ಸ್. ಸಿಂಪಲ್ ವರ್ಡ್ಸಲ್ಲಿ ಬರೋಣ, 10 ಲ್ಯಾಕ್ಸಿಗೆ ಬರುತ್ತೆ. ಓಕೆನಾ? ಸೊ 10 ಲ್ಯಾಕ್ಸ್ ಅಂತಂದರೆ ನಿಮಗೆ ಅದರಲ್ಲಿ ಈಗ ಸಪೋಸ್ 4 ಲ್ಯಾಕ್ಸ್ ಮಾತ್ರ ನಿಮಗೆ ಬೇಕು. ನಿಮಗೆ ಬೇಕಾಗಿರೋದು 4 ಲಕ್ಷ ಅಂತಂದರೆ ಯಾವುದೇ ರೀತಿ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಬ್ಯಾಂಕೆ ಕೊಟ್ಬಿಡುತ್ತೆ. ಓಕೆ, ಇದು ಕೂಡ ಚೇಂಜಸ್ ಆಗಿದೆ. ಸ್ವಲ್ಪ ಬ್ಯಾಂಕಲ್ಲಿ ವಿಚಾರಿಸ್ಕೊಳ್ಳಿ ಮಕ್ಕಳ. ಮತ್ತೆ ಏನಕ್ಕೆ ಇದೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ, ನೀವೊಂದು ಸ್ವಲ್ಪ ಚೇಂಜಸ್ ಆಗಿದೆ ಅಂದರೆ ಯಾಕೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಬ್ಯಾಂಕಲ್ಲಿ ವಿಚಾರಿಸ್ಬೇಕಾದ್ರೂ ಕೂಡ ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಸರ್ ಮಾರ್ಜಿನ್ ಇರುತ್ತಾ, ಸರ್ ಕೊಲಾಟ್ರಲ್ ಇರುತ್ತಾ, ಎಷ್ಟು ಲ್ಯಾಕ್ಸ್ ತನಕ ಕೊಲಾಟ್ರಲ್ ಇರುತ್ತೆ, ಇದೆಲ್ಲ ನೀವು ಕೇಳ್ಕೋಬೇಕಾಗಿರೋ ವಿಷಯ. ಅವ್ರು ಹೇಳಿಲ್ಲ ಅಂದರೂ ಕೂಡ ನೀವು ತಿಳ್ಕೊಬೇಕಾಗಿರೋ ವಿಷಯಗಳು. ಸೊ ಜಸ್ಟ್ ನೋಟ್ ಡೌನ್ ದೀಸ್ ಥಿಂಗ್ಸ್ ಸ್ಟೂಡೆಂಟ್ಸ್. ಇದೆಲ್ಲ ನಾನು ಏನೇ ಇನ್ಫಾರ್ಮೇಷನ್ ಕೊಟ್ಟಿದ್ರು ಕೂಡ ಮತ್ತೆ ಇನ್ಫಾರ್ಮೇಷನ್ ನೀವು ಕೂಡ ಕೊಡಬೇಕು. ಆ್ಯಂಡ್ ನೀವು ಕೂಡ ತೊಗೋಬೇಕಾಗತ್ತೆ. ಆ್ಯಂಡ್ ನಾನು ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದೇ ರೀತಿ ಕೊಡ್ತಾರೆ. ಏನಾಗುತ್ತೆ ಅಂತಂದರೆ ಈ ನಂಬರ್ಸ್ ಏನಿದೆ, ನಂಬರ್ಸ್ ವೇರಿ ಆಗ್ಬೋದು. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ 4 ಲ್ಯಾಕ್ಸ್ ತನಕ ಅಮೌಂಟ್ ನೀವೇನು ಕಟ್ಟೋಂಗಿಲ್ಲ ಮಕ್ಕಳ. ಅಂದರೆ ನೀವೇನಾದರೂ ನಿಮಗೆ 4 ಲಕ್ಷ ಅಷ್ಟೇ ಅವಶ್ಯಕತೆ ಇದೆ ಅಂತಂದರೆ ಬ್ಯಾಂಕೆ ಪೂರ್ತಿ ಕೊಡುತ್ತೆ, ನೀವು ಯಾವುದೇ ರೀತಿ ಕಟ್ಟೋ ಅವಶ್ಯಕತೆ ಇಲ್ಲ. ಸಪೋಸ್ ನಿಮ್ಗೆ ಒಂದು 10 ಲಕ್ಷ ಬೇಕಾಗಿದೆ ಲೋನ್. ಸೊ ಆಗೇನು ಮಾಡುತ್ತೆ, ಬ್ಯಾಂಕ್ 95% ಪೇ ಮಾಡುತ್ತೆ. ಓಕೆ, ಬ್ಯಾಂಕ್ 95% ಪೇ ಮಾಡುತ್ತೆ, ನೀವು ಬರೀ 5% ಪೇ ಮಾಡಬೇಕು. ಅಂದರೆ ಎವ್ರಿ ಲ್ಯಾಕ್ಗೆ 5,000 ರುಪೀಸ್ ನೀವು ಕಟ್ಟಬೇಕಾಗತ್ತೆ. ಸೊ 10 ಲ್ಯಾಕ್ಗೆ ಬಂದರೆ ಒಂದು 50,000 ನೀವು ಕಟ್ಟಬೇಕಾಗತ್ತೆ. ಇನ್ನು ಉಳಿದಿರೋ 9,50,000 ಅವರೇ ಕಟ್ತಾರೆ, ಬ್ಯಾಂಕ್ ಅವ್ರು ಕಟ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಯಾಕಂತಂದರೆ ನೀವು ಕೂಡ ಸ್ವಲ್ಪ ಜವಾಬ್ದಾರಿ ತೊಗೋಬೇಕು. ಪ್ರತಿಯೊಂದೂ ಕೂಡ ಬ್ಯಾಂಕ್ ಮೇಲೆ ಡಿಪೆಂಡೆನ್ಸಿ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿರ್ತಾರೆ. ಕೆಲವು ಕಡೆ ಅದು ಇರೋದಿಲ್ಲ, ಇಲ್ಲ ಪೂರ್ತಿ ನಾವೇ ಕಟ್ಕೊಡ್ತೀವಿ ಅಂತೇಳಿ ಬ್ಯಾಂಕ್ ಕೂಡ ಹೇಳುತ್ತೆ. ಸೊ ಇಟ್ ಡಿಪೆಂಡ್ಸ್ ಒನ್ಸ್ ಅಗೇನ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ನೆಕ್ಸ್ಟ್ ಮಕ್ಕಳ, ಇದರಲ್ಲಿ ನಿಮಗೆ ಮೊರಾಟೋರಿಯಂ ಪೀರಿಯಡ್. ಸೊ 1 ಇಯರ್ ಆಫ್ಟರ್ ದ ಕೋರ್ಸ್, ನಾನು ಹೇಳಿದ್ನಲ್ಲ ಅದೇನೆ, ಅಂದರೆ ನೀವು ಯಾವಾಗ ರೀಪೇಮೆಂಟ್ ಮಾಡ್ತೀರಿ. ಸೊ 1 ಇಯರ್ ಆಫ್ಟರ್ ದಿ ಕೋರ್ಸ್ ಕಂಪ್ಲೀಷನ್ ಆರ್ 6 ಮಂತ್ಸ್ ಆಫ್ಟರ್ ಗೆಟಿಂಗ್ ಅ ಜಾಬ್, ವಿಚ್ ಎವರ್ ಇಸ್ ಅರ್ಲಿ ಹಿಯರ್. ಸೊ ನಿಮಗೆ ಇಮಿಡಿಯೇಟ್ ಕೆಲಸ ಸಿಕ್ತಂದರೆ 6 ತಿಂಗಳು ಟೈಮ್ ಇರುತ್ತೆ. 6 ತಿಂಗಳಾದ್ಮೇಲೆ ಬ್ಯಾಂಕಿಗೆ ಬರಬೇಕು. ಬ್ಯಾಂಕಿಗೆ ಬಂದು ಎಷ್ಟು EMI ಕಟ್ಟಬೇಕು ನಾನು ಮಂತ್ಲಿ ಅಂತ ಕೇಳ್ಕೋಬೇಕು. ಆ್ಯಂಡ್ ನಿಮ್ಮ ಜವಾಬ್ದಾರಿ ಅದು ನೀವು ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂತಂದರೆ ನೋಟಿಸ್ ಕಳ್ಸೋಕೆ ಶುರು ಮಾಡ್ತಾರೆ. ಸೊ ಯಾವುದೇ ರೀತಿ ನೋಟಿಸ್ ಬರಬಾರ್ದು, ನಿಮಗೆ ಸ್ಮೂತಾಗಿ ಹೋಗಬೇಕು, ಬ್ಯಾಂಕ್ ಜೊತೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇಟ್ಕೋಬೇಕಂತಂದರೆ ನೀವೇನು ಮಾಡಬೇಕು, ಇಮಿಡಿಯೇಟ್ ಬ್ಯಾಂಕಿಗೆ ಹೋಗಿ ಕೆಲಸ ಸಿಕ್ಕಿದೆ ಅಂತೇಳಿ ಆಫ್ಟರ್ 6 ಮಂತ್ಸ್ ಪೇ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತೇಳಿ ಎಷ್ಟು EMI ಬರುತ್ತೆ ಅಂತೇಳಿ ಬ್ಯಾಂಕ್ ಅವ್ರ ಹತ್ರ ಕೇಳಿಕೊಂಡು ನಿಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ಕೋಬೇಕು. ಇಲ್ಲ ನನಗೆ 1 ವರ್ಷ ತನಕ ಕೆಲಸ ಸಿಕ್ಕಿಲ್ಲ ಅಂತಂದರೆ ಆಗ ಕೂಡ ಬ್ಯಾಂಕಿಗೆ ಇನ್ಫಾರ್ಮ್ ಮಾಡಿ ನನಗೆ ಕೆಲಸ ಸಿಕ್ಕಿಲ್ಲ, 1 ವರ್ಷ ಟೈಮ್ ಎಕ್ಸ್ಟ್ರಾ ಬೇಕಿದೆ ಅಂತೇಳಿ. ಸೊ ದೆನ್ ಯು ಕ್ಯಾನ್ ಇನ್ಫಾರ್ಮ್ ದ ಬ್ಯಾಂಕ್. ಆ್ಯಂಡ್ ಯಾಕಂದರೆ ನೋಟಿಸ್ ಕಳ್ಸೋಕ್ಕೆ ಶುರು ಮಾಡಿಬಿಡ್ತಾರೆ. ಆ ಕಾರಣಕ್ಕೋಸ್ಕರ ಹೇಳ್ತಿರೋದು, ಒಂದ್ಸಲ ಹೋಗಿ ಬ್ಯಾಂಕ್ ಜೊತೆ ಒಂದು ಹೆಲ್ದಿ ರಿಲೇಷನ್ಶಿಪ್ ಇಟ್ಕೊಳ್ಳಿ. ದಟ್ ಈಸ್ ಆಲ್ವೇಸ್ ಬೆಟರ್ ಫಾರ್ ಯು. ಓಕೆನಾ? ಸೊ ಹೋಗಿ ಬ್ಯಾಂಕಿಗೆ ಹೋಗಿ ಮಕ್ಕಳ, ಬ್ಯಾಂಕಿಗೆ ಹೋಗಿ ಒಂದು ಸಲ ಇನ್ಫಾರ್ಮ್ ಮಾಡಿ. ಆ್ಯಂಡ್ ಒನ್ಸ್ ಅಗೇನ್ ಕೆಲಸ ಸಿಕ್ಕಿದ ಮೇಲೆ ಬಂದು ಹೇಳಿ ಅವ್ರಿಗೆ. ಆ್ಯಂಡ್ ದೆನ್ ಸ್ಟಾರ್ಟ್ ವಿತ್ ಯೋರ್ EMI. ಅರ್ಥ ಆಗ್ತಿದೆಯಾ? ನಿಮ್ಮ ಕೆಲಸ ಸಿಕ್ಕದೇ ಇರಲಿ, ಆಫ್ಟರ್ 1 ಇಯರ್ ಆಫ್ ದ ಕಂಪ್ಲೀಷನ್ ಯೋರ್ ರೀಪೇಮೆಂಟ್ ಸ್ಟಾರ್ಟ್ ಸ್ಟೂಡೆಂಟ್ಸ್. ನೋಟಿಸ್ ಬರೋಕ್ಕೆ ಶುರು ಆಗುತ್ತೆ, ರೀಪೇಮೆಂಟ್ ಶುರು ಮಾಡಬೇಕಾಗತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ನೆಕ್ಸ್ಟ್ ಇದರಲ್ಲಿ ಎಸ್, ಕಮೆನ್ಸ್ಮೆಂಟ್ ಆಫ್ 1 ಇಯರ್ ಇದು ಸೇಮ್ ಮಕ್ಕಳ. ರೀಪೇಮೆಂಟ್ ಇಸ್ ಸೇಮ್ ಥಿಂಗ್. ಓಕೆ, ಸೊ ಫೈನ್. ಸೊ ಇಂಟ್ರೆಸ್ಟ್, ಎಸ್, ಇಂಟ್ರೆಸ್ಟ್ ಎಷ್ಟಿರುತ್ತೆ? ಅಕ್ಯೂರ್ಡ್ ಇಂಟ್ರೆಸ್ಟ್ ಡ್ಯೂರಿಂಗ್ ದ ಮೊರಟೋರಿಯಂ ಪೀರಿಯಡ್ ಆ್ಯಂಡ್ ಕೋರ್ಸ್ ಪೀರಿಯಡ್ ಇಸ್ ಆ್ಯಡೆಡ್ ಟು ದ ಪ್ರಿನ್ಸಿಪಲ್ ಆರ್ ಕ್ಯಾನ್ ಬಿ ಸರ್ವಿಸ್ಡ್ ಸಪ್ರೇಟ್ಲಿ ಬಿಫೋರ್ ದ ರೀಪೇಮೆಂಟ್ ಸ್ಟಾರ್ಟ್ಸ್.
ಅಂದರೆ ರೀಪೇಮೆಂಟ್ ಶುರು ಆಗಿದ್ದ ಮುಂಚೆನೇ ನಿಮಗೆ ಇಂಟ್ರೆಸ್ಟ್ನ ಫಸ್ಟ್ ಕಟ್ಟಿ, ಯೂಶ್ವಲಿ ಇದೆಲ್ಲ ಕಡೆ ನಡೆಯೋದೇನೆ. ಸೊ ಇಂಟ್ರೆಸ್ಟ್ ಫಸ್ಟ್ ಮುಗಿಸ್ಕೊಂಡು ಅದಾದಮೇಲೆ ಲೋನ್ ಅಮೌಂಟ್ ಏನಿದೆ ಅದನ್ನು ಮುಗಿಸ್ಕೊಳ್ತಾ ಹೋಗ್ತಾರೆ ಮಕ್ಕಳ. ಇದು ಬ್ಯಾಂಕ್ ಪ್ರೊಸೀಜರ್ ಇದು. ಸೊ ಇದರಲ್ಲಿ ಅಂತ ಏನು ಡಿಫ್ರೆನ್ಸ್ ಏನಾಗೋದಿಲ್ಲ. ಯೂಶ್ವಲಿ ನಿಮಗೆ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ, 10 ಲಕ್ಷ ಲೋನ್ ಇದ್ದರೆ ಫಸ್ಟ್ ಬ್ಯಾಂಕ್ ಕಟ್ಟಿಸ್ಕೊಳ್ಳೋದೇ ಏನು ಇಂಟ್ರೆಸ್ಟ್. ಓಕೆ, ಇಂಟ್ರೆಸ್ಟ್ ಏನಿದೆ ಅದನ್ನೇ 1 ವರ್ಷ 2 ವರ್ಷ ಕಟ್ಟಿಸ್ಕೊಳ್ತಾರೆ. ಅದಾದಮೇಲೆ ನಿಮ್ಮದು ಆ್ಯಕ್ಚುಲ್ ಅಮೌಂಟ್ ಶುರು ಆಗಿಬಿಡುತ್ತೆ. ಸೊ ಅಂದರೆ ಏನು ಮಾಡ್ತಾರೆ ಅವರು, ಫಸ್ಟು 10 ಲಕ್ಷಕ್ಕೆ ಹತ್ತಿರ 1 ಲಕ್ಷ ಏನೋ ಇಂಟ್ರೆಸ್ಟ್ ಬಂತು ಅಂತ ಅಂದ್ಕೊಳ್ಳೋಣ. ಜಸ್ಟ್ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಸೊ 1 ಲಕ್ಷ ಇಂಟ್ರೆಸ್ಟ್ ಏನಿದೆ ಅದನ್ನು ಫಸ್ಟ್ ಕಟ್ಟಿಸ್ಕೊಂಡ್ಬಿಡ್ತಾರೆ. ಓಕೆನಾ, ಮಂತ್ಲಿ 5,000 10,000 15,000 ಕಟ್ಸ್ಕೊಂಡು ಹೋಗ್ತಾರೆ. ಅದಾದಮೇಲೆ ಅದು ಮುಗಿದ್ಮೇಲೆ ದೆನ್ ವಿಲ್ ಬಿ ಸ್ಟಾರ್ಟಿಂಗ್ ಟು ಪೇ ಯುವರ್ ರೀಪೇಮೆಂಟ್. ಅರ್ಥ ಆಗ್ತಿದೆಯಾ? ಸೊ ನೀವು ಅರ್ಲಿ ಕ್ಲೋಜರ್ ಮಾಡಿದ್ರೂ ಕೂಡ ವೇಸ್ಟೇನೆ, ಯಾಕಂದರೆ ಆಲ್ರೆಡಿ ಅವರು ಇಂಟ್ರೆಸ್ಟ್ನ ಕಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ಸೊ ನೀವು ಜಸ್ಟ್ ನಿಮ್ಮ ಅಮೌಂಟ್ ಅಷ್ಟೇ ಕಟ್ತಿರ್ತೀರಿ. ಸೊ ಅರ್ಲಿ ಕ್ಲೋಜರ್ ಏನು ಅವಶ್ಯಕತೆ ಬೀಳೋದಿಲ್ಲ. ಓಕೆ, ಈ ಕೇಸ್ಗಳಲ್ಲಿ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಫೈನ್. ಸೊ ರೀಪೇಮೆಂಟ್ ಇಸ್ ಫಿಕ್ಸ್ಡ್ ಇನ್ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಎಸ್, ನಿಮಗೆ 10,000 15,000 ಎಷ್ಟೋ ಮಂತ್ಲಿ ಕಟ್ಟಬೇಕಂತ ಇರುತ್ತೆ. ಅಮೌಂಟ್ ಫಿಕ್ಸ್ ಆಗುತ್ತೆ ಮಕ್ಕಳ. ಇದು ಜಸ್ಟ್ ಒಂದು ಕ್ಯಾಲ್ಕುಲೇಷನ್ ಹೇಳ್ತಾ ಇರೋದು ಅಷ್ಟೇ. ಸೊ ಅದು ಬ್ಯಾಂಕ್ ಕ್ಯಾಲ್ಕುಲೇಟ್ ಮಾಡಿ ಹೇಳುತ್ತೆ. ಸೊ ಅದನ್ನು ನೀವು ಏನು ಈ ಮಂತ್ಲಿ ಕಟ್ಕೊಂಡು ಹೋಗಬೇಕು. ಓಕೆನಾ, ಫೈನ್. ಸೊ ನೆಕ್ಸ್ಟ್, ಎಸ್, ಎಷ್ಟು ಲೋನ್ ಸರ್, ಎಷ್ಟು ಪರ್ಸೆಂಟೇಜ್? ದಿಸ್ ಈಸ್ ವಾಟ್ ಎವ್ರಿ ಸ್ಟೂಡೆಂಟ್ ವಿಲ್ ಬಿ ಆಸ್ಕಿಂಗ್. ಸೊ ಇದೇನೇ ಮೇಜರ್ ಮಕ್ಕಳ, ಇದನ್ನು ಕ್ಲೀನಾಗಿ ನೋಡಿ. ದಿಸ್ ಈಸ್ ವಾಟ್ ಅ ವೆರಿ ಇಂಪಾರ್ಟೆಂಟ್ ಸ್ಲೈಡ್ ಫಾರ್ ಯು ಆಲ್. ಸೊ ಅಪ್ ಟು 7.5. ಓಕೆ, ಸೊ 7.5 lakhs ವಿತೌಟ್ ಸೆಕ್ಯೂರಿಟಿ ಇಲ್ದೇನೆ, ಅಂದರೆ ಹೇಳಿದ್ನಲ್ಲ ಕೊಲ್ಯಾಟ್ರಲ್ ಅವಶ್ಯಕತೆ ಇಲ್ಲ ಅಂತ. ಸೊ ಆಗ ಎಷ್ಟು ಬರುತ್ತೆ ಮಕ್ಕಳ? ರೇಟ್ ಆಫ್ ಇಂಟ್ರೆಸ್ಟ್ 10.65 ಇದೆ. ಸೊ ಆ ಕಡೆ ಈ ಕಡೆ 0.25 0.5 ತನಕ ವೇರಿ ಆಗುತ್ತೆ. ಅಗೇನ್ ಇಟ್ ಡಿಪೆಂಡ್ಸ್ ಫ್ರಮ್ ಬ್ಯಾಂಕ್ ಟು ಬ್ಯಾಂಕ್. ಓಕೆ, ಅಬೌವ್ 7.5 lakh ವಿತ್ ಸೆಕ್ಯೂರಿಟಿ ಇದ್ದು ಎಷ್ಟು ಬರುತ್ತೆ? 9.65% ಬರುತ್ತೆ. ಸೊ ಓಕೆ, ಸೊ ಇಲ್ಲಿ 0.5 ಕನ್ಸೆಷನ್ ಇನ್ ಇಂಟ್ರೆಸ್ಟ್ ಫಾರ್ ಗರ್ಲ್ಸ್. ಸೊ ಗರ್ಲ್ಸ್ ಯಾರ್ಯಾರಿದ್ದಾರೆ ಮಕ್ಕಳು, ಸೊ ಅವ್ರಿಗೆ 0.5 ಕಡಿಮೆ ಆಗುತ್ತೆ. ಅಂದರೆ ಇಲ್ಲಿ 10.65 ಇದೆಯಲ್ಲ, ಇದು ನಿಮಗೆ 10.15 ಆಗುತ್ತೆ. ಇಲ್ಲಿ 9.65 ಇರೋದು 9.15 ಆಗುತ್ತೆ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಸ್ವಲ್ಪ ಕನ್ಸೆಷನ್ ಇದೆ ಗರ್ಲ್ಸ್ಗೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಫಾರ್ ಯು ಆಲ್. ನೆಕ್ಸ್ಟ್, ಫೈನ್. ಸೊ ನೆಕ್ಸ್ಟ್ ಬರೋಣ ಇದರಲ್ಲಿ. ಸೊ ಎಷ್ಟು, ವಾಟ್ ಇಸ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ? ಸೊ ಬಂದು ನಿಮ್ಗೆ 16 ಇಯರ್ಸ್ ಆಗಿರಬೇಕು. ಸೊ ಕೆಲವು ಮಕ್ಕಳಿಗೆ ಇನ್ನೂ 16 ಇಯರ್ಸ್ ಆಗಿರೋದಿಲ್ವ? ಆಗಿರುತ್ತೆ, ಯಾಕಂದರೆ 18 ತುಂಬಲೇಬೇಕು. 17 to 18 ಇದ್ದೇ ಇರುತ್ತೆ ಮಕ್ಕಳ, ಸೆಕೆಂಡ್ PU ಮುಗಿಯೋಷ್ಟರಲ್ಲಿ. ಸೊ ಅದರಿಂದ ಯಾರಿಗೂ ತೊಂದರೆ ಏನಾಗೋದಿಲ್ಲ. 16 ಇಯರ್ಸ್ ಎಲ್ಲ ಇರ್ತೀರಿ, ರೈಟ್? ಅಕಾಡೆಮಿಕ್ ರೆಕಾರ್ಡ್ಸ್ ಶುಡ್ ಬಿ ವೆರಿ ಗುಡ್. ಸುಮ್ಮನೆ ನಾನೊಂದು 40% ತೊಗೊಂಡಿದ್ದೀನಿ, 50% ತೊಗೊಂಡಿದ್ದೀನಿ, ನನಗೂ ಕೂಡ ಎಜುಕೇಷನ್ ಲೋನ್ ಕೊಡಿ ಅಂದರೆ ಕೊಡೋದು ಸ್ವಲ್ಪ ಡೌಟ್. ಕೊಡೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೊಡೋದು ಸ್ವಲ್ಪ ಡೌಟ್ ಇದೆ. ಬಟ್ ಅಗೇನ್ ಯು ನೀಡ್ ಟು ಕನ್ವಿನ್ಸ್ ಯುವರ್ ಬ್ಯಾಂಕ್. ಓಕೆ, ಬ್ಯಾಂಕ್ ಯಾರಿದ್ದಾರೆ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ಅಕಾಡೆಮಿಕ್ ರೆಕಾರ್ಡ್ಸ್ ಚೆನ್ನಾಗಿದ್ರೆ ತಾನೇ ನೀವು ಕೋರ್ಸ್ನ ಮುಗಿಸ್ತೀರಿ ಅಂತ ನಂಬಿಕೆ. ಕೋರ್ಸ್ನ ಮುಗಿಸಲ್ವೋ ಅದು ನಿಮಗೆ ಬಿಟ್ಟಿದ್ದು ಮಕ್ಕಳ. ಬಟ್ ಅವರು ರಿಕವರಿ ಏನಿದೆ ಮಾಡೇ ಮಾಡ್ತಾರೆ. ಓಕೆನಾ, ಫೈನ್. ಸೊ ಅದಾದಮೇಲೆ ಕೋರ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್. ಸೊ ಯೂಶ್ವಲಿ ಲೋನ್ IITs NITs ಎಲ್ಲ ಬಂದಾಗ ಲೋನ್ ಯೂಶ್ವಲಿ ಕೊಟ್ಬಿಡ್ತಾರೆ. ಯಾಕಂದರೆ ಅಲ್ಲೆಲ್ಲ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ಸ್ ಇರೋದ್ರಿಂದ ಅಲ್ಲಿ ಹೋಗೋ ಮಕ್ಕಳು ಕೂಡ ಚೆನ್ನಾಗಿ ಕಲ್ತಿರ್ತಾರೆ. ಅವ್ರು ಖಂಡಿತ ಕೋರ್ಸ್ ಮುಗಿಸಿ ಒಳ್ಳೆ ಕೆಲಸ ತಗೊಳ್ತಾರೆ ಅಂತ ಬ್ಯಾಂಕು ಕೂಡ ನಮ್ಗೆ ಇರುತ್ತೆ. ಅದರಿಂದ ಅಂಥ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಯೂಶ್ವಲ್ ಲೋನ್ ಸಿಗುತ್ತೆ. ಆ್ಯಂಡ್ ಈವನ್ BMS RV NI JC, ಓಕೆ, ಸೊ ದಯಾನಂದ್ ಸಾಗರ್ ಅಥವಾ ಪೆಸೆಟ್, ಈ ರೀತಿ ಟಾಪ್ MSRIT, ಈ ರೀತಿ ಎಲ್ಲ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅಲ್ಲಿಗೆ ಕೂಡ ಸೇರಿಕೊಂಡಾಗ ಯೂಶ್ವಲಿ ಲೋನ್ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೂ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಕಾಲೇಜು ಕೂಡ ಒಂದು ಬ್ಯಾಂಕ್ಗೆ ಮಕ್ಕಳ ಜೊತೆಗೆ ಒಂದು MOU ಮಾಡ್ಕೊಂಡಿರುತ್ತೆ. ಅಂದರೆ ಪ್ರತಿಯೊಂದು ಕೂಡ ಅವ್ರ ಸ್ಯಾಲ್ರಿ ಅಕೌಂಟ್ಸ್ ಎಲ್ಲ ಅದೇ ಬ್ಯಾಂಕ್ಗೆ ಹೋಗ್ತಾ ಇರುತ್ತೆ. ಅರ್ಥ ಆಗ್ತಿ? ಕೆನರಾ ಬ್ಯಾಂಕ್ ಅಂತ ಬರೋಣ. ಸೊ ಅದು ಯಾವುದೋ ಕೆಲವು ಕಾಲೇಜ್ಗೆ ಆ ಕಾಲೇಜಲ್ಲೇ ಕಾಲೇಜ್ ಕ್ಯಾಂಪಸಲ್ಲೇ ಬ್ಯಾಂಕ್ ಇರುತ್ತೆ. ಓಕೆ, ಸೊ ಅಲ್ಲಿ ಇನ್ನೂ ಈಸಿ ನಿಮಗೆ ಲೋನ್ ಸಿಗೋದು ಆ್ಯಕ್ಚುಲಿ. ಸೊ ನೀವೇನು ಮಾಡ್ಬೋದು, ನೀವು ಯಾವ್ದಾದ್ರು ಕಾಲೇಜ್ ಸೇರ್ಕೋಬೇಕು ಅಂತಿದ್ರೆ ಆ ಬ್ಯಾಂಕ್ನ ಫಸ್ಟ್ ಹೋಗಿ ವಿಸಿಟ್ ಮಾಡ್ಕೊಂಬಿಡಿ. ಸೊ ಇದೇ ಕಾಲೇಜಿಗೆ ಸೇರ್ಕೊಳ್ತೀನಿ, ಇದೇ ಸೀಟ್ ಸಿಗುತ್ತೆ ನನಗೆ ಅಂತ ಹೋಗಿ ಅವ್ರಿಗೆ ಹೇಳಿದ್ರೆ ಇನ್ನೂ ಈಸಿ ಆಗುತ್ತೆ ಮಕ್ಕಳ. ಅಂಥ ಕಾಲೇಜ್ಗಳು ಅಂಥ ಬ್ಯಾಂಕ್ಗಳಲ್ಲಿ ಈಸಿಯಾಗಿ ಸಿಗುತ್ತೆ. ಸೊ ಈಗ ಕೆಲವು ಬ್ಯಾಂಕ್ ಅದೇ ಪರ್ಟಿಕ್ಯುಲರ್ ಕ್ಯಾಂಪಸಲ್ಲೇ ಇರುತ್ತೆ, ಅಂದರೆ ಅಕ್ಕಪಕ್ಕದಲ್ಲೇ ಇರುತ್ತೆ. ಆ್ಯಂಡ್ ಅಲ್ಲಿರೋ ಪ್ರತಿಯೊಂದು ಸ್ಯಾಲ್ರಿ ಅಕೌಂಟ್ಸ್ ಎಲ್ಲ ಅದೇ ಬ್ಯಾಂಕಲ್ಲಿ ಇರುತ್ತೆ. ಸೊ ಅದರಿಂದ ಯೂಶ್ವಲಿ ಅವ್ರಿಗೊಂದು ಒಳ್ಳೆ ಬಾಂಡಿಂಗ್ ಇರುತ್ತೆ. ಸೊ ಅದರಿಂದ ನಿಮಗೆ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಓಕೆನಾ, ಫೈನ್. ಸೊ ನೆಕ್ಸ್ಟ್ ಬರೋಣ ಇದರಲ್ಲಿ. ಎಲಿಜಿಬಿಲಿಟಿ ಒನ್ಸ್ ಅಗೇನ್, admission status. So confirmation of admission to a recognized educational institution is essential. Yes, ನಾನು ಆಲ್ರೆಡಿ ಹೇಳ್ದಂಗೆ ನಿಮಗೆ KA ಮುಖಾಂತರ ನಿಮಗೆ ಸೀಟ್ ಸಿಕ್ಕಿದ್ಮೇಲೆ ಅಲ್ಲಿ ಹೋಗಿ ಎಸ್ಟಿಮೇಷನ್ ಹಾಕ್ಕೊಂಡು ಆಮೇಲೆ ಕಾಲೇಜ್ ಫಸ್ಟ್ ಬಂದು ಕಾಲೇಜ್ ನೀವು ಬ್ಯಾಂಕಲ್ಲಿ ಮಾತಾಡಿರ್ಬೇಕು. ಬ್ಯಾಂಕಲ್ಲಿ ಮಾತಾಡಿಕೊಂಡು ಎಲ್ಲರೂ ಅವ್ರಿಗೆ ಫಸ್ಟ್ ಕನ್ಫರ್ಮೇಷನ್ ಕೊಟ್ಟಿರ್ಬೇಕು. ಅದಾದಮೇಲೆ ನೀವು KA ಮುಖಾಂತರ ಸೀಟ್ ತೊಗೊಂಡ್ಮೇಲೆ ಕಾಲೇಜ್ಗೆ ಹೋಗ್ತೀರಿ. ಕಾಲೇಜ್ಗೆ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಅದರಲ್ಲಿ ಯು ವಿಲ್ ಬಿ ಟೇಕಿಂಗ್ ದ ಎಸ್ಟಿಮೇಷನ್. ಆ ಎಸ್ಟಿಮೇಷನ್ ತೊಗೊಂಡು ಬಂದು ನೀವು ಮತ್ತೆ ಬ್ಯಾಂಕಿಗೆ ಕೊಟ್ಟಾಗ ಅವರು ನಿಮಗೆ ಟ್ರಾನ್ಸ್ಫರ್ ಮಾಡಿಕೊಡ್ತಾ ಹೋಗ್ತಾರೆ ಡ್ಯೂರಿಂಗ್ ದಟ್ ಟೈಮ್. ಓಕೆನಾ, ಫೈನ್. ನೆಕ್ಸ್ಟು co-applicant ಯೂಶ್ವಲಿ ಅ ಪೇರೆಂಟ್ ಆರ್ ಗಾರ್ಡಿಯನ್ ಇಸ್ ಆಫನ್ ರಿಕ್ವೈರ್ಡ್ ಟು ಗ್ಯಾರಂಟಿ ದ ಲೋನ್. ಆಲ್ರೆಡಿ ಹೇಳ್ದೆ ನಾನು ನಿಮಗೆ. ಸೊ ನೀವು ಹೋಗ್ಬಿಟ್ಟು ಇಂಡಿವಿಜುವಲ್ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಲೋನ್ ತೊಗೊಳ್ತೀನಿ ಅಂದರೆ ಕೊಡೋದಿಲ್ಲ. ಹೋಗಿ ನಿಮ್ಮ ಪೇರೆಂಟ್ ಕರ್ಕೊಂಡು ಬರಪ್ಪ, ಗಾರ್ಡಿಯನ್ ಕರ್ಕೊಂಡು ಬರಪ್ಪ ಅಂತಾರೆ ಹೇಳ್ತಾರೆ.
ಅರ್ಥ ಆಗ್ತಿದೆಯಾ? ಯಾರೋ ಒಬ್ಬರು ನಿಮ್ಮ ಜೊತೆಗೆ ಇರಲೇಬೇಕು, ಆ ಥರ್ಡ್ ಪಾರ್ಟಿ ಅವರ ಸೆಕೆಂಡ್ ಪಾರ್ಟಿ. ಸೊ ಅವ್ರು ಇತ್ಕೊಂಡು ನಿಮ್ಮ ಗ್ಯಾರಂಟಿ ಕೊಡೋ ರೀತಿ ಇರಬೇಕು. ಅರ್ಥ ಆಗ್ತಿದೆಯಾ? ಫೈನ್. ಸೊ ನೆಕ್ಸ್ಟ್ ಸ್ಟೇಬಲ್ ಇನ್ಕಮ್. ಆ ಸ್ಟೇಬಲ್ ಸೋರ್ಸ್ ಆಫ್ ಇನ್ಕಮ್ ಪರ್ಟಿಕ್ಯುಲರ್ಲಿ ಫ್ರಮ್ ದ ಕೋ ಅಪ್ಲಿಕೆಂಟ್ ಇಸ್ ಕ್ರೂಷಿಯಲ್. ಯಾಕಂದರೆ ನಾಳೆ ನೀವು ಸ್ಟೂಡೆಂಟ್ಸ್ ಪೇ ಮಾಡಲಿಲ್ಲ ಅಂದರೆ ತಲೆ ಮೇಲೆ ಬರೋದು ಪೇರೆಂಟ್ಸ್ಗೆ. ಸೊ ಆ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಯಾರಿದ್ದಾರೆ ಅವ್ರದ್ದು ಸ್ಟೇಬಲ್ ಇನ್ಕಮ್ ತೋರಿಸಲೇಬೇಕು. ಇದು ನನಗೆ ಇನ್ಕಮ್ ಇರೋದು, ನನಗೆ ಕಟ್ಟೋಕ್ಕಾಗತ್ತೆ. ಈವನ್ ನನ್ನ ಮಗ ಅಥವಾ ಮಗಳು ಪೇಮೆಂಟ್ ಮಾಡಲಿಲ್ಲ ಅಂತಂದ್ರು ಕೂಡ ನಾನು ನಾಳೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಅದನ್ನು ಬ್ಯಾಂಕ್ ನಂಬೇಕಲ್ವಾ? ಬ್ಯಾಂಕ್ ನಂಬೇಕಂದ್ರೆ ಏನು ಮಾಡಬೇಕು? ಆ ರೀತಿ ಒಂದು ಪ್ರೂಫ್ ತೋರಿಸ್ಬೇಕಾಗತ್ತೆ. ಅಂದರೆ ಸ್ಟೇಬಲ್ ಇನ್ಕಮ್ ಏನಿದೆ ಅದನ್ನು ಪ್ರೂಫ್ ತೋರಿಸ್ಬೇಕಾಗತ್ತೆ. ಸೊ ಮಕ್ಕಳ, ಇದಕ್ಕೆಲ್ಲ ತೀರಾ ನಾನು ಹೇಳೋದೇನಂತಂದರೆ, ಗೋ ಆ್ಯಂಡ್ ಮೀಟ್ ದ ಮ್ಯಾನೇಜರ್, ಕನ್ವಿನ್ಸ್ ದ ಮ್ಯಾನೇಜರ್, ಆ್ಯಂಡ್ ಡೆಫಿನೆಟ್ಲಿ ಈಸ್ ದ ಓಲ್ ಆ್ಯಂಡ್ ಸೋಲ್ ಅಥಾರಿಟಿ ಆಫ್ ಇಟ್. ಅವ್ರೇನಾದ್ರು ಒಪ್ಕೊಂಡ್ರೆ ಆರಾಮ್ಸೆ ಲೋನ್ ಸಿಗುತ್ತೆ ನಿಮಗೆ. ಓಕೆ, ಫೈನ್. ಸೊ ಇನ್ಕಮ್, ದ ಅಪ್ಲಿಕೆಂಟ್ಸ್ ಇನ್ಕಮ್ ನೀಡ್ಸ್ ಟು ಬಿ ಪ್ರೂವನ್ ಟು ಮೀಟ್ ದ ಲೋನ್ ರಿಕ್ವೈರ್ಮೆಂಟ್. ಜಸ್ಟ್ ನಾವು ಆಸ್ ಐ ಟೋಲ್ಡ್ ಯು. ಸೊ ಅದನ್ನೇ ಹೇಳ್ತಾ ಇರೋದು ನಾನು. ಸೊ ನಿಮ್ಮ ಏನು ಪ್ರೂಫ್ ಇನ್ಕಮ್ ಇದೆ ಮಕ್ಕಳ, ಆ ಇನ್ಕಮ್ನ ಹೋಗಿ ಒಂದ್ಸಲ ತೋರಿಸಿ ಅವ್ರಿಗೆ. ಓಕೆನಾ? ಫೈನ್. ಸೊ ಕೊಲ್ಯಾಟ್ರಲ್ ರಿಕ್ವೈರ್ಮೆಂಟ್ಸ್ ಡಿಪೆಂಡ್ ಆನ್ ದ ಲೋನ್ ಅಮೌಂಟ್. ಎಷ್ಟು ಲೋನ್ ಅಮೌಂಟ್ ಬೇಕಾಗುತ್ತೆ ಅದ್ರ ಮೇಲೆ ಯಾವ ರೀತಿ ಕೊಲ್ಯಾಟ್ರಲ್ ಬೇಕಂತ ಕೇಳ್ತಾರೆ. ಆ್ಯಂಡ್ ದ ಅಪ್ಲಿಕೆಂಟ್ಸ್ ಇನ್ಕಮ್ ಸೋರ್ಸ್, ಎಸ್. ಸೊ ಆಸ್ ಐ ಜಸ್ಟ್ ಮೆನ್ಷನ್, ನಾವು ಮತ್ತೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಬ್ಯಾಂಕ್ಸ್ ಮೇ ರಿಕ್ವೈರ್ ಕೊಲ್ಯಾಟ್ರಲ್ ಲೈಕ್ ಪ್ರಾಪರ್ಟಿ, ಫಿಕ್ಸ್ಡ್ ಡೆಪಾಸಿಟ್ಸ್ ಆರ್ ಗ್ಯಾರಂಟರ್. ಅರ್ಥ ಆಗ್ತಿದೆಯಾ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆಲ್ರೆಡಿ ಹೇಳಿದ್ದೇನೆ, ಮತ್ತೆ ಇಲ್ಲಿ ಹೇಳ್ತಾ ಇದ್ದೀವಿ. ಸೊ EMI repayment ಆಫ್ EMIs ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಮತ್ತೆ ಹೇಳ್ತಾ ಇದ್ದೀನಿ ಮಕ್ಕಳ, ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಇರುತ್ತೆ, ನಾಟ್ ಕ್ವಾರ್ಟರ್ಲಿ ಆರ್ ಒಂದು ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಇರೋದಿಲ್ಲ ಇದು. ಸೊ ಇಟ್ ಈಸ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಟಿಪಿಕಲಿ ಸ್ಟಾರ್ಟ್ಸ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕೋರ್ಸ್, ಓಕೆ, ಆರ್ ಆಫ್ಟರ್ ಒಬ್ಟೈನಿಂಗ್ ಎಂಪ್ಲಾಯ್ಮೆಂಟ್, ವಿಚ್ ಎವರ್ ಇಸ್ ಅರ್ಲಿಯರ್. ಸೊ ಆಫ್ಟರ್ ಕಂಪ್ಲೀಷನ್ ಆಫ್ ದ ಕೋರ್ಸ್ ಅಂತಂದ್ರೂ ಕೂಡ ಇಟ್ ಮೀನ್ಸ್ ದಟ್ 1 year ಎಕ್ಸ್ಟ್ರಾ ಟೈಮ್ ಇರುತ್ತೆ. 4 ವರ್ಷ ಅಂತಂದರೆ ಎಕ್ಸ್ಟ್ರಾ 1 ವರ್ಷ ಟೈಮ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಲೋನ್ ಟೆನ್ಯೂರ್. So repayment periods can be up to 15 years depending on the bank and a loan type. Once again, it depends on the bank also. Okay, fine. So tax benefits. Yes, tax benefits kuda ide idralli. So idu ನಿಮ್ಮ ಪೇರೆಂಟ್ಸ್ ಗೊತ್ತಿರುತ್ತೆ, ಅವ್ರಿಗೆ ತಿಳಿಸ್ಕೊಡಿ. ಓಕೆ, ಸೊ ಲೋನ್ ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಎಜುಕೇಷನ್ ಲೋನ್ಸ್ ಎಕ್ಸಿಸ್ಟ್ ಸಚ್ ಆಸ್ ಸೆಕ್ಯೂರ್ಡ್ ಲೋನ್ಸ್. ಬಿಡಿ, ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಸೊ RBI ಗೈಡ್ಲೈನ್ಸ್, ದ RBI ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಎಸ್, ಅಂದರೆ ಇದರಲ್ಲಿ ವೇರಿ ಆಗುತ್ತಾ, ಕೆಲವು ಟೈಮಲ್ಲಿ ಇಂಟ್ರೆಸ್ಟ್ ವೇರಿ ಆಗುತ್ತೆ. ಸೊ ಇಟ್ ಡಿಪೆಂಡ್ಸ್ ಒನ್ಸ್ ಅಗೇನ್ RBI. ಸೊ RBI ರೆಪೋ ರೇಟ್ಸ್ ಏನಾದ್ರು ಚೇಂಜ್ ಮಾಡಿದ್ರೆ ಆಗ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಚೇಂಜಸ್ ಆಗ್ಬೋದು. ಆಗ ಬ್ಯಾಂಕ್ ಇನ್ಫಾರ್ಮ್ ಮಾಡೋದು ಮಕ್ಕಳ. ಸೊ ಅದ್ರ ಮೇಲೆ ನೀವು ಕೂಡ ಏನು ಲೋನ್ ರಿಪೇಮೆಂಟ್ನ ಮಾಡ್ತಾ ಹೋಗ್ತೀರಿ. ಸೊ ಫ್ಯೂ ಹಂಡ್ರೆಡ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಸೊ ಅದು ವೆರಿ ರೇರ್ ಕೇಸ್ ರೆಪೋ ರೇಟ್ ಚೇಂಜ್ ಆದಾಗ. ಸೊ ಅದರಿಂದ ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಅದೇನು ತುಂಬ ಏನು ಇಂಪ್ಯಾಕ್ಟ್ ಆಗೋದಿಲ್ಲ ಮಕ್ಕಳ ನಿಮ್ಮ ಮೇಲೆ. ಸೊ ಡೋಂಟ್ ವರಿ ಅಬೌಟ್ ಇಟ್ ರೈಟ್ ನಾವು. ಸೊ ಅದಾದಮೇಲೆ ಮುಂದೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಿರುತ್ತೆ. ಈಗ ಓದೋದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ಎಜುಕೇಷನ್ ಲೋನ್ ಯಾವ ರೀತಿ ತೊಗೊಳ್ಳೋದು, ಯಾವ ರೀತಿ ಕನ್ವಿನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಷ್ಟೇ. ಓಕೆನಾ? ಸೊ ಫೈನ್, ಐ ಥಿಂಕ್ ಐ ಆಮ್ ಡನ್. ಎಸ್ ಸ್ಟೂಡೆಂಟ್ಸ್, ಐ ಆಮ್ ಡನ್. ಸೊ ಮಕ್ಕಳ, ಎಜುಕೇಷನ್ ಲೋನ್ ಬಗ್ಗೆ ತುಂಬ ಜನ ಮಕ್ಕಳು ಕೇಳ್ತಿರಿಂದ ಮಾಡಿದ್ದೀನಿ ವೀಡಿಯೋ. ಐ ಹೋಪ್ ದಿಸ್ ವೀಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಸೊ ಇನ್ನೇನಾದರೂ ಡೌಟ್ ಇದ್ದರೆ ಮಕ್ಕಳ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡ್ತಾ ಹೋಗಿ, ಆ್ಯಂಡ್ ಐ ವಿಲ್ ಹೆಲ್ಪ್ ಯು ವಿತ್ ಆಲ್ ದೋಸ್ ಥಿಂಗ್ಸ್. ಓಕೆನಾ? ಸೊ ಬೈ ಮಕ್ಕಳ, ಟೇಕ್ ಕೇರ್, ಸ್ಟಡಿ ವೆಲ್, ಆಲ್ ದ ಬೆಸ್ಟ್. ಸ್ಟಡಿ ವೆಲ್, ಮುಂದಕ್ಕೆ ಓದೋದಿದ್ದೇ ಇರುತ್ತೆ. ಆ್ಯಂಡ್ ಚೆನ್ನಾಗಿ ಓದಿ. ಸೊ ಮುಂದೆ ನಾಲೆಡ್ಜ್ ಹಿಂದೆ ಹೋಗಿ, ಸ್ಕಿಲ್ಸ್ ಹಿಂದೆ ಹೋಗಿ ಮಕ್ಕಳ. ಸೊ ನಾಟ್ ಬಿಹೈಂಡ್ ದ ಮಾರ್ಕ್ಸ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಮಾರ್ಕ್ಸ್ ಇಸ್ ಅ ಬೈ ಪ್ರಾಡಕ್ಟ್. ಸ್ಕಿಲ್ಸ್ ಮತ್ತು ನಾಲೆಡ್ಜಿಂದ ಹೋದರೆ ಮಾರ್ಕ್ಸ್ ತಾನಾಗೆ ಬರುತ್ತೆ. ಆ್ಯಂಡ್ ದಯವಿಟ್ಟು ಏನೇ ಓದಿದ್ರು ಅರ್ಥ ಮಾಡ್ಕೊಂಡು ಓದಿ, ಬಯಾಟ್ ಮಾಡೋಕ್ಕೆ ಹೋಗಬೇಡಿ. ಸೊ ದ್ಯಾಟ್ಸ್ ನಾಟ್ ಗುಡ್ ಫಾರ್ ಯು. So I hope your future will be good. All the best, my dear students. Thank you.